ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು. ಅಧಿಕ ಮಾಸದಲ್ಲಿ ಗುರು ಪುಷ್ಯಮಿ ಯೋಗ ಈ ದಿನ ಬಂದಿದೆ. ಹಾಗಾಗಿ ಈ ದಿನ ನಾನು ಟ್ಯಾರೋ ರೀಡಿಂಗ್ನ ಬಾಬಾರವರ ಮಂದಿರದಲ್ಲೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಾಬಾರವರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ನೇರವಾಗಿ ನೀವು ಅವರ ಎನರ್ಜಿಗೆ ಕನೆಕ್ಟ್ ಆಗ್ಬೋದು. ನಿಮ್ಮ ಎನರ್ಜಿಗೆ ಅವರು ಕನೆಕ್ಟ್ ಆಗಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ಪ್ರಾರ್ಥನೆಗೆ ಅನುಸಾರವಾಗಿ ನಿಮ್ಮ ಈಗಿನ ಮನದಲ್ಲಿರುವ ಗೊಂದಲ ಹಾಗೆ ಅನೇಕ ರೀತಿಯ ಕಷ್ಟ ಸಮಸ್ಯೆಗಳಿಗೆ ಪರಿಹರಿಸಿಕೊಳ್ಳುವ ದಾರಿ ತೋರಿಸುವುದರ ಜೊತೆಗೆ ನಿಮ್ಮನ್ನು ಹೀಲ್ ಮಾಡ್ತಾರೆ, ಹಾಗೆ ಗೈಡ್ ಮಾಡ್ತಾರೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೇಗೆ ಹೊರಗೆ ಬರಬೇಕು ಅನ್ನುವ ದಾರಿ ಕೂಡ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾದರೆ ಎಂದಿನಂತೆ ನೀವು ಕೂಡ ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗೋದ್ರ ಮೂಲಕ ಮನದಲ್ಲಿ ಗುರುವಿನ ಸ್ಮರಣೆ, ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಇಲ್ಲಿ ಬಾಬಾ ನಿಮಗೆ ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಮನದಾಳದ ಮಾತು ನೀವು ಹೊರಗೆ ಹಾಕೋಕ್ಕೆ ಇಷ್ಟಪಡ್ತಾ ಇಲ್ಲ, ಆದರೆ ಹೊರಗೆ ಹಾಕಬೇಕು ಅಂತೇಳಿ ಅನ್ನಿಸ್ತಾ ಇದೆ. ನೀವು ಮುಚ್ಚಿಡುತ್ತಿದ್ದ ಮಾತುಗಳನ್ನು ಇಂದು ಸ್ವಯಂ ಬಾಬಾರವರೇ ಹೊರ ಹಾಕ್ತಾ ಇದ್ದಾರೆ. ಅಂದರೆ ಅವ್ರು ತಗೊಳ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಕೆಲವು ಮುಚ್ಚಿಟ್ಟಿದ್ದ ಸತ್ಯಗಳು, ಇದೊಂದು ನಿಮ್ಮ ಆತ್ಮದ ಜೊತೆ ಬಾಬಾ ಮಾತನಾಡುವ ರೀತಿಯಾಗಿದೆ. ಇದು ನೀವು ಅದು ಎಂಥದ್ದೇ ವಿಚಾರಗಳಾಗಿರಲಿ ಬೇಗನೆ ಮನಸ್ಸಿಗೆ ಹಚ್ಕೊಳ್ತೀರಾ. ಹಾಗೆ ಯಾರಾದರೂ ನಿಮಗೆ ಏನಾದರೂ ಅಂದರೆ ಅದು ನಿಮ್ಮ ವಿಚಾರನೇ ಆಗಿರೋದಿಲ್ಲ, ಅದು ನಿಮಗೆ ಸಂಬಂಧಪಟ್ಟ ವಿಚಾರನೇ ಆಗದೇ ಇದ್ರೂ ಕೂಡ ಆ ವಿಚಾರಕ್ಕೂ ಕೂಡ ತುಂಬ ತಲೆ ಕೆಡಿಸ್ಕೊಂಡು ಅವರು ನಿಮ್ಮ ಬಗ್ಗೆ ಮಾತನಾಡಿಕೊಂಡ ವಿಚಾರಗಳು ನಿಮ್ಮದಾಗದೇ ಇದ್ರೂ ಕೂಡ ಕೆಲವೊಂದು ಸರಿ ಆ ವಿಚಾರಗಳ ಬಗ್ಗೆ ದಿನವಿಡೀ ಚರ್ಚೆ ಮಾಡಿ ನನ್ನಿಂದ ಏನಾದರೂ ತಪ್ಪಾಯ್ತಾ, ನಾನು ಹಾಗಿದ್ದೀನಾ, ಹಾಗೆ ಹೀಗೆ ಅಂತೇಳಿ ಇಡೀ ದಿನ ನಿಮಗೆ ಸಂಬಂಧಪಡದ ವಿಚಾರದ ಬಗ್ಗೆನೇ ತುಂಬ ಕೊರಗ್ತೀರಾ, ತುಂಬ ತಲೆ ಕೆಡಿಸ್ಕೊಳ್ತೀರಾ. ನನ್ನಿಂದ ಏನಾದರೂ ತಪ್ಪಾಯ್ತಾ ಅನ್ನೋ ರೀತಿಲೂ ಕೂಡ ಯೋಚಿಸ್ತಾ ಇದ್ದೀರಾ. ಹಾಗೆ ಯಾರಾದರೂ ನಿಮಗೆ ಏನಾದರೂ ತಿರುಗಿಸಿ ಮಾತನಾಡಿದಾಗ ಆ ಮಾತುಗಳನ್ನೇ ಅಷ್ಟೇ, ಅದು ನಿಮ್ಮ ಮಕ್ಕಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಏನೋ ಒಂದು ರೀತಿಲಿ ನೀವು ಅವರಿಂದ ಆ ರೀತಿ ತಿರುಗಿ ಉತ್ತರವನ್ನು ನಿರೀಕ್ಷೆ ಮಾಡಿರೋದಿಲ್ಲ. ಅಂಥ ಸಮಯದಲ್ಲಿ ಅವರು ತಿರುಗಿ ಮಾತನಾಡಿದಾಗ ಅದನ್ನು ದಿನಪೂರ್ತಿ ಗಂಟೆಗಟ್ಟಲೆ ನೀವು ಕೆಲಸ ಮಾಡ್ತಾ ಇರ್ತೀರ. ಆದರೆ ಮನಸ್ಸು ಮಾತ್ರ ಅವ್ರು ಅಂದಿರೋ ವಿಚಾರಗಳನ್ನು ನೆನಪು ಮಾಡ್ಕೊಳ್ತಾನೇ ಇರುತ್ತೆ. ಈ ರೀತಿ ಮನಸ್ಸಲ್ಲೇ ಯೋಚಿಸ್ತಾ ಇದ್ದೀರಾ. ನಿಮಗೆ ಯಾವ ರೀತಿಯ ಮಾತನ್ನು ಕೇಳಲು ನೀವು ಬಯಸಿದ್ರೋ ಅವರಿಂದ ಆ ಮಾತುಗಳು ನಿಮಗೆ ಕೇಳಲು ಸಿಗ್ತಾ ಇಲ್ಲ ಅನ್ನುವ ಕೊರತೆ ಕಾಡ್ತಾ ಇದೆ. ಅದ್ರ ಜೊತೆ ಅವರು ತಿರುಗಿ ಮಾತನಾಡ್ತಾರಲ್ಲ, ಆ ನೋವು ಕೂಡ ಆ ಸಮಯದಲ್ಲಿ ಕಾಡ್ತಾ ಇದೆ. ಅಂದರೆ ಎರಡೆರಡು ನೋವುಗಳನ್ನು ಒಟ್ಟಿಗೆ ಅನುಭವಿಸ್ತಾ ಇದ್ದೀರಾ. ಇದರಿಂದ ನಿಮ್ಮ ದೇಹ ಮತ್ತು ಆಯಾಸಗೊಳ್ತಾ ಇರತ್ತಾ, ಆ ರೀತಿಯ ಅನುಭವ ನಿಮಗೆ ಆಗ್ತದೆ. ಅಂದರೆ ಕೆಲಸ ಒಂದು ರೀತಿಯಲ್ಲಿ ಮಾಡ್ತಾನೆ ಇರ್ತೀರ, ಆದರೆ ಮನಸ್ಸು ಮಾತ್ರ ಹೇಳ್ತಾ ಇರುತ್ತೆ ನನಗಿದು ಯಾವುದೇ ರೀತಿ ಗೋಜು ಬೇಡಪ್ಪ ಅನ್ನೋ ರೀತಿಯಲ್ಲಿ ಒಂದು ವಿಶ್ರಾಂತಿಯನ್ನು ಬಯಸ್ತಾ ಇದೆ. ಒಂದು ಸಾರಿ ಅನಿವಾರ್ಯವಾಗಿ ಹೊರಗಿನ ಜಗತ್ತಿಗೆ ನಗ್ತಾ ಇದ್ದೀರಾ ತೋರಿಸ್ಲಿಕ್ಕೆ. ಅಂದರೆ ಅವರೆಲ್ಲಾದರೂ ನಮ್ಮ ಬಗ್ಗೆ ಇನ್ನೂ ಹೆಚ್ಚಾಗಿ ಏನಾದರೂ ತಪ್ಪಾದ ಅಭಿಪ್ರಾಯವನ್ನು ಹೊಂದಿ ಮಾತನಾಡ್ಬಿಡ್ತಾರಾ ಅನ್ನೋ ರೀತಿಯಲ್ಲಿ ಕುಟುಂಬವನ್ನಾಗಿರ್ಬೋದು, ಹಾಗೆ ನಿಮ್ಮನ್ನಾಗಿರ್ಬೋದು, ಹಾಗೆ ಕೆಲವರ ಒಂದು ಎನರ್ಜಿಯನ್ನು ಸಂಭಾಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಹಾಗಾಗಿ ಒಳಗೆ ಸೋತ ಅನುಭವವನ್ನು ಹೊಂದಿದ್ದೀರಾ. ನಿಮ್ಮ ಮನಸ್ಸು ಬಹಳ ಆಳವಾದ ಆಲೋಚನೆ ಮಾಡ್ತಾ ಇದ್ದೀರಾ. ಎಷ್ಟೊಂದು ಆಳ ಅಂದರೆ ನೀವು ಕೇವಲ ಶಬ್ದಗಳನ್ನು ಮಾತ್ರ ಕೇಳಿಸ್ಕೊಳ್ತಾ ಇಲ್ಲ, ಆ ಶಬ್ದಗಳ ಹಿಂದಿನ ಸತ್ಯ ಹಾಗೆ ಮೌನ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ಪ್ರತಿ ಕ್ಷಣ ಬೇರೊಬ್ಬರಿಗಾಗಿ ತ್ಯಾಗದ ಭಾವ ಬಹಳಷ್ಟಿದೆ. ಇದರಿಂದ ನಿಮ್ಮ ದೇಹ ಮನಸ್ಸು ತುಂಬ ಆಯಾಸ ಅಂದರೆ ದಣಿವಾಗಿದೆ ಅನ್ನೋ ರೀತಿಯಲ್ಲಿ ಅನುಭವ ಹೊಂದ್ತಾ ಇದೆ. ಇಲ್ಲಿ ಬಾಬಾರವರಿಂದ ಯಾವ ರೀತಿ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅಂದರೆ, ಪ್ರತಿ ಒಂದು ವಿಚಾರದಲ್ಲೂ ನೀವು ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ. ಅಂದರೆ ಬೇರೆಯವ್ರದ್ದೇ ಆಗಿರ್ಬೋದು, ನಿಮ್ಮವ್ರದ್ದೇ ಆಗಿರ್ಬೋದು, ಆ ಜವಾಬ್ದಾರಿ ನನ್ನದೇ ಅನ್ನೋ ರೀತಿಲಿ, ಆ ನೋವನ್ನು ನನ್ನದೇ ಅನ್ನೋ ರೀತಿಲಿ ತಗೊಳ್ತೀರಾ. ಆಗ ಅದರ ಜವಾಬ್ದಾರಿ ನೀವು ಹೊತ್ಕೊಳ್ಳೋದ್ರಿಂದ ಕೂಡ ಕೆಲವೊಂದು ಸಾರಿ ನಿಮ್ಮದಲ್ಲದ ಭಾರವನ್ನು, ದುಃಖವನ್ನು, ಅವರ ಕೊರತೆಗಳನ್ನು ನೀವು ಹೊತ್ಕೊಂಡು ನಿಮ್ಮ ಮೇಲೆ ಹಾವಿ ಮಾಡ್ಕೊಳ್ತಿದ್ದೀರ. ನಿಮ್ಮ ಮನಸ್ಸಿನ ಈ ಒಳ್ಳೆಯ ಉದ್ದೇಶವನ್ನು ಕೆಲವರು ನಿಮ್ಮ ದುರ್ಬಲತೆ ಅಂತ ಅಂದ್ಕೊಂಡಿದ್ದಾರೆ. ಆಗಲೂ ಕೂಡ ನೀವು ನನ್ನದೇ ಏನಾದರೂ ತಪ್ಪಿರ್ಬೋದಾ, ನಾನೇ ಏನಾದರೂ ಸರಿಪಡಿಸ್ಕೊಳ್ಬೇಕಾ, ಇನ್ನಷ್ಟು ತಾಳ್ಮೆಯಿಂದ ಇರಬೇಕಾ ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ. ಅಂದರೆ ಅವ್ರದ್ದೇ ತಪ್ಪಾದರೂ ಕೂಡ ನನ್ನದೇ ತಪ್ಪೇನೋ ಅನ್ನೋ ರೀತಿಲಿ ನೀವು ಭಾವಿಸಿ ಅದನ್ನು ಆ ಪರಿಸ್ಥಿತಿಯನ್ನು ಸಂಭಾಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅದು ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಪತಿಯ ವಿಚಾರದಲ್ಲಾಗಿರ್ಬೋದು, ಹೆಂಡತಿಯ ವಿಚಾರದಲ್ಲಾಗಿರ್ಬೋದು, ಈ ರೀತಿ ಬರ್ತಾ ಇದೆ. ಅಂದರೆ ಪ್ರತಿ ಬಾರಿಯೂ ನಿಮ್ಮದೇ ತಪ್ಪಿರೋದಿಲ್ಲ, ಪ್ರತಿ ಬಾರಿಯ ತಪ್ಪನ್ನು ನಿಮ್ಮದೇ ಅನ್ನೋ ರೀತಿಲಿ ನೋಡಿಕೊಂಡು ನಿಮಗೆ ನೀವೇ ಕನ್ವಿನ್ಸ್ ಮಾಡ್ಕೊಳ್ತಾ ಇಲ್ಲಿ ನಿಮ್ಮನ್ನು ದುರ್ಬಲಗೊಳಿಸ್ತಾ ಇದ್ದೀರಾ. ಇದೂ ಕೂಡ ಸರಿಯಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಅಂದರೆ ಇದು ನಿಮಗೆ
ನೀವೇ ಮಾಡ್ಕೊಳ್ತಾ ಇರುವ ಅನ್ಯಾಯವಾಗಿರುತ್ತೆ. ಕೆಲವೊಂದು ಸಾರಿ ಎಲ್ಲದರ ಜವಾಬ್ದಾರಿಯನ್ನು ನೀವೇ ಹೊತ್ಕೊಂಡು ನನ್ನಿಂದ ಏನಾದರೂ ಆಯಿತಾ, ನಾನೇ ಸಂಭಾಳಿಸ್ಬೇಕಾಗಿತ್ತ, ಅವ್ರ ದುಃಖಕ್ಕೆ ಕಾರಣ ನಾನುವಾ, ಆ ದುಃಖವನ್ನು ಕೂಡ ನಾನೇ ಭರಿಸೋಣ ಅನ್ನೋ ರೀತಿಲಿ ಮನೆಯಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ನನ್ನದೇ ಆಗಿದೆ ಅನ್ನೋ ರೀತಿಲಿ ಅವ್ರು ಮಾಡಿದ ಕರ್ಮಗಳನ್ನೆಲ್ಲ ನಾನು ಸಂಭಾಳಿಸ್ಬೋದು ಅನ್ನೋ ರೀತಿಲಿ ನೀವು ಆ ಭಾರವನ್ನು ಹೊತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀರ. ಇದು ಕೂಡ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ನೀವೇ ಮಾಡ್ಕೊಳ್ತಾ ಇರುವ ಆಯಾಸವಾಗಿದೆ ಈ ಸಮಯದಲ್ಲಿ ಅನ್ನೋ ರೀತಿಲಿ ಬರ್ತಾಯಿದೆ. ನಿಮ್ಮ ಕಾಳಜಿ ಹಾಗೆ ನಿಮ್ಮ ಪ್ರೀತಿ ಅವ್ರು ಪಡ್ಕೊಂಡಿದ್ದಾರೆ, ನಿಮ್ಮ ಬೆಲೆ ಅವರಿಗಿನ್ನೂ ತಿಳಿದಿಲ್ಲ. ಆದರೆ ಅವರು ನಿಮ್ಮ ಪ್ರೀತಿಗೆ ಅರ್ಹರಲ್ಲ, ಇದು ಸತ್ಯವಾದ ಮಾತು. ಕೆಲವೊಂದು ಸಾರಿ ಆ ಪ್ರೀತಿ ಅವ್ರು ಕೊಡದೇ ಇದ್ದರೂ, ಆ ಬೆಲೆ ಕೊಡದೇ ಇದ್ದರೂ ನಿಮ್ಮ ಕರ್ತವ್ಯಗಳನ್ನು ನೀವು ನಿಭಾಯಿಸ್ತಾ ಇದ್ದೀರ. ಇದು ಕೂಡ ಎಲ್ಲೊಂದು ಸಾರಿ ಅನಿವಾರ್ಯವಾಗಿ ನಿಮ್ಮ ಮೇಲೆ ನೀವೇ ಅನ್ಯಾಯ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಅವರಿಗೆ ಕೆಲವೊಂದು ಸಾರಿ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಸ್ಕೊಳ್ಳೋದು ಒಳಿತು. ಅರ್ಥ ಮಾಡಿಸ್ಕೊಟ್ಟಾಗಲೇ ನಿಮ್ಮ ಬೆಲೆ, ನಿಮ್ಮ ಮೌಲ್ಯ, ನಿಮ್ಮ ಪ್ರೀತಿ ಗೌರವವನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಅಪಾತ್ರರಿಗೆ ನಿಮ್ಮ ಸೇವೆ ದಕ್ತಾ ಇದೆ, ಅಪಾತ್ರರಿಗೆ ನಿಮ್ಮ ಪ್ರೀತಿ ಕಾಳಜಿ ಹೋಗ್ತಾ ಇದೆ, ಅದು ತಪ್ಪಲ್ಲ. ಅವರನ್ನು ಪರಿವರ್ತನೆ ಮಾಡೋ ವಿಚಾರ ತಪ್ಪಲ್ಲ. ಹಾಗಂತ ಪ್ರತಿ ಬಾರಿನೂ ನಿಮ್ಮ ಮೇಲೆ, ನಿಮ್ಮ ಮನಸ್ಸಿಗೆ, ದೇಹದ ಮೇಲೆ ಹಾನಿ ಮಾಡ್ಕೊಳ್ತಾ ಇರೋದು ತಪ್ಪು. ಅವ್ರ ತಪ್ಪನ್ನು, ಅವ್ರೇನೋ ಅಂದ ಮಾತನ್ನು ನನ್ನಿಂದನೇ ಏನೋ ತಪ್ಪಾಯಿತು, ನಾನೇ ಸಂಭಾಳಿಸ್ಬೇಕಾಗಿತ್ತು ಅನ್ನೋ ರೀತಿಲಿ ಪ್ರತಿ ಬಾರಿನೂ ಆ ತಪ್ಪನ್ನು ನಿಮ್ಮ ಮೇಲೆ ಹಾಕ್ಕೊಳ್ಳೋದು ತಪ್ಪು ಅನ್ನೋ ರೀತಿಲಿ ಬರ್ತಾಯಿದೆ. ಪ್ರತಿ ಬಾರಿನೂ ನನ್ನದೇ ತಪ್ಪು ಅನ್ನೋ ರೀತಿಲಿ ನೀವು ಆ ಪರಿಸ್ಥಿತಿಯನ್ನು ಸಂಭಾಳಿಸೋದ್ರ ಜೊತೆಗೆ ನಿಮ್ಮನ್ನು ನೀವು ಸಾಬೀತುಪಡಿಸ್ಕೊಳ್ಳಲು ಪ್ರಯತ್ನ ಪಟ್ಟಷ್ಟು ಆ ಕೆಲವು ಸಂಬಂಧಗಳು ನಿಮಗೆ ನೋವು ಕೊಟ್ಟು ತಮ್ಮ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಯಾರಿಗಾಗಿ ನೀವು ನಿಮ್ಮನ್ನೇ ಇಷ್ಟೊಂದು ಬದಲಾಯಿಸ್ಕೊಂಡಿದ್ರೋ, ಯಾರಿಗಾಗಿ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದರು, ಯಾರಿಗಾಗಿ ಹಗಲಿರುಳು ಶ್ರಮಿಸಿದ್ರಲ್ಲೋ ಅವರಿಗೆ ನಿಮ್ಮ ಬೆಲೆ ಈಗ ತಿಳಿದಿಲ್ಲ. ಆದರೆ ಆ ದುಃಖ ನಿಮ್ಮನ್ನು ಕಾಡ್ತಾ ಇದೆ. ಆದರೆ ನೀವು ನಿಮ್ಮ ಸ್ವಮೌಲ್ಯವನ್ನು ಕಳೆದುಕೊಂಡಿದ್ದು ಎಲ್ಲೋ ಒಂದು ರೀತಿಯಲ್ಲಿ ಕೆಲವೊಂದು ಸಾರಿ ನೀವು ಅತಿಯಾದ ವರ್ತನೆಯನ್ನು ಮಾಡಿದರೆ ಅಂಟುಕೊಳ್ಳೋ ವಿಚಾರದಲ್ಲಿ. ಹಾಗಾಗಿ ಕೆಲವೊಂದು ಸಾರಿ ಈ ನೋವು ನಿಮಗೆ ಸಿಕ್ಕಿದೆ. ಪದೇ ಪದೇ ಅದೇ ರೀತಿ ವಿಚಾರಗಳು, ಪ್ಯಾಟ್ರನ್ಗಳು ನಿಮ್ಮ ಎದುರಿಗೆ ಆಗ್ತಾ ಇದ್ದಾವೆ ಅಂದರೆ ಅಲ್ಲಿ ನೀವೇನೋ ಪಾಠ ಕಲಿಯೋದಿರುತ್ತೆ. ಕಲಿಸ್ಲಿಕ್ಕೋಸ್ಕರನೇ ಆ ಸಂಬಂಧ ಎದುರಾಗ್ತಾ ಇರುತ್ತೆ. ನಿಮ್ಮನ್ನು ಪದೇ ಪದೇ ನೀವು ಗೌರವ ಕೊಟ್ಟರು, ಪ್ರೀತಿ ಕೊಟ್ಟರು, ಕಾಳಜಿ ಕೊಟ್ಟರು, ನೋಡ್ಕೊಳ್ತಾ ಇದ್ರು, ಅವರು ಅದನ್ನು ಧಿಕ್ಕರಿಸ್ತಾ ಇದ್ದಾರೆ ಅಂದರೆ ನೀವಲ್ಲಿ ಏನೋ ಕಲಿಯೋದಿದೆ, ಕಲೀರಿ. ನಿಮ್ಮ ಸ್ವಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆತ್ಮದ ಉದ್ದೇಶದ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಹೇಳ್ತದೆ. ಅಂದರೆ ಸ್ವಲ್ಪ ನೀವು ಅವರನ್ನು ಇಗ್ನೋರ್ ಮಾಡೋದನ್ನು ಕಲೀರಿ. ಎಲ್ಲ ಸಮಯದಲ್ಲೂ ಅವರಿಗೆ ಅವೈಲೇಬಲ್ ಆಗಬೇಡಿ. ನಿಮ್ಮ ಬೆಲೆ ಅವರಿಗೆ ಗೊತ್ತಾಗಬೇಕು. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಅವರಿಗೆ ಕಾಡಬೇಕು ಕೆಲವೊಂದು ಸರಿ. ಅಷ್ಟರ ಮಟ್ಟಿಗೆ ಸ್ವಲ್ಪ ಅಂತರ ಇರಲಿ. ಹಾಗಂತ ಅವರನ್ನು ಬಿಟ್ಟು ಹೋಗಿ ಅವರಿಗೆ ಹಿಂಸೆ ಮಾಡಿ ಅಂತ ಅಲ್ಲ. ಕೆಲವೊಂದು ಸರಿ ನಿಮ್ಮ ಮೌಲ್ಯವನ್ನು ಕೂಡ ನೀವು ತೋರಿಸ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ತಕ್ಷಣವೇ ನೀವು ಅವರಿಗೆ ಅವೈಲೇಬಲ್ ಆಗಿ ಮಾಡಿಕೊಡೋದಕ್ಕಿಂತ ಮೊದಲು ಸ್ವಲ್ಪ ಅವರಿಗೆ ನೀವು ಇಗ್ನೋರ್ ಮಾಡೋದನ್ನು ನೀವು ಮಾಡಿಕೊಂಡ್ರೆ, ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ಅವರಿಗೆ ಅಲ್ಲೆಲ್ಲೋ ಒಂದು ರೀತಿಯಲ್ಲಿ ನೀವು ದಿನನಿತ್ಯ ಅವರನ್ನು ನೋಡ್ಕೊಳ್ತಿದ್ದ ರೀತಿ, ಕಾಳಜಿ, ಪ್ರೀತಿಯಲ್ಲಿ ವ್ಯತ್ಯಾಸ ಗೊತ್ತಾದಾಗ, ಇಲ್ಲವೇ ಅದನ್ನು ತಾವೇ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸಂದರ್ಭ ಎದುರಾದಾಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗುತ್ತೆ. ಕೆಲವೊಂದು ಸಾರಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕೆಲವೊಂದು ಸಾರಿ ಅರ್ಥ ಮಾಡಿಸ್ಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ನಿಮ್ಮ ಜೀವನದಲ್ಲಿ ಬಂದಿರುವ ಒಂದು ಸಂಬಂಧ ಹಿಂದೆಯಿಂದನೂ ಇತ್ತು ಅನಿಸುತ್ತೆ. ಅದು ಮತ್ತೆ ಬಂದಿದೆ ಅಂದರೆ ಈಗಲೂ ಕೂಡ ಆ ವ್ಯಕ್ತಿಯಲ್ಲಿ ನೀವು ಅಷ್ಟೊಂದು ನಂಬಿಕೆ ಇಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಹಣದ ವಿಚಾರದಲ್ಲಿದ್ದ ಕೆಲವು ಅಡೆತಡೆಗಳು ಈಗ ನಿಧಾನವಾಗಿ ದೂರವಾಗಿದ್ದಾವೆ. ಅದಕ್ಕೆ ಒಂದು ಕೃತಜ್ಞತೆ ನಿಮ್ಮ ಮನಸ್ಸಲ್ಲಿ ಇದೆ ಅಂದರೆ ವ್ಯಕ್ತವಾಗ್ತಾ ಇದೆ. ಇರುವ ಸಮಸ್ಯೆಗಳನ್ನು ಎದುರಿಸುವ ಪಣ ತೊಟ್ಟಂತೆ ನೀವು ನಿಮ್ಮ ಜೀವನದಲ್ಲಿ ಸಂಘರ್ಷಗಳ ಎದುರೇ ಹೋಗ್ತಾ ಇದ್ದೀರಾ. ಅಂದರೆ ಖಂಡಿತ ಆ ಸಂಘರ್ಷಗಳಿಗೆ ಕೊನೆ ಬಂದಿದೆ ಅಂತಲೇ ಅರ್ಥ. ಅಷ್ಟೊಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗ್ತದೆ. ಈ ಒಂದು ದೃಢ ವಿಶ್ವಾಸದ ಒಂದು ನಿಮ್ಮ ಮನೋಭಾವವನ್ನು ಕಂಡು ಯಾರೋ ಆಕರ್ಷಕರಾಗ್ತಾ ಇದ್ದಾರೆ ನಿಮ್ಮ ವ್ಯಕ್ತಿತ್ವಕ್ಕೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಸೂಚನೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಬರಬೇಕು, ಮತ್ತೆ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನಿಮ್ಮ ಜೊತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನು ಮಾಡಬೇಕು ಅಂತೇಳಿ ಈಗ ಅವರಿಗೆ ಮನವರಿಕೆ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಆದರೆ ನೀವು ಜೀವನದಲ್ಲಿ ಈಗಾಗಲೇ ಸುಮಾರು ಮುಂದೆ ಹೋಗಿದ್ದೀರಾ. ಹಿಂತಿರುಗಿ ನೋಡಬೇಕು ಅಂತೇಳಿ ಅನಿಸುತ್ತೆ. ಆ ನೋವುಗಳಾಗಿರ್ಬೋದು, ಇಲ್ಲಾಂದರೆ ಅಲ್ಲಿ ಸಿಕ್ಕ ಒಂದು ಒಳ್ಳೆಯ ಅನುಭವಗಳು ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸನ್ನು ಕಲಕ್ತಾ ಇದ್ದಾವೆ. ಆದರೆ ನೀವೀಗಾಗಲೇ ಸಾಕಷ್ಟು ಮುಂದೆ ಬಂದಿದ್ದೀರ. ಮತ್ತೆ ಅದೇ ನೋವಿಗೆ ಜಾರಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಮನಸ್ಸಲ್ಲಿ. ಖಂಡಿತ ಇದು ಸರಿಯಾದ ನಿರ್ಧಾರ ಅಂತೇಳಿ ಅನಿಸುತ್ತೆ. ಕೆಲವೊಂದು ಸಾರಿ ಕೆಲವು ತಪ್ಪುಗಳನ್ನು ಕ್ಷಮಿಸ್ಬಿಡಬೇಕು, ಒಂದು ಅವಕಾಶ ಕೊಡಬೇಕು ಅಂತೇಳಿ ಅನಿಸಿದರೆ, ಯಾಕಂದರೆ ಆ ವ್ಯಕ್ತಿಯ ಜೊತೆ ನೀವು ಯಾವ ರೀತಿ ಸಂಪರ್ಕದಲ್ಲಿ ಇರ್ತೀರಾ ಅಂದಾಗ ಅಲ್ಲಿ ನೀವು ಅವರ ಒಂದು ಭಾವವನ್ನು, ಅವರ ಮನಸ್ಥಿತಿಯನ್ನು ಸರಿಯಾಗಿ ಮನದಟ್ಟು ಮಾಡ್ಕೊಂಡಿರ್ತೀರ. ಅದು ಮನದಟ್ಟು ಮಾಡಿಸಿರುತ್ತೆ ಆ ಪರಿಸ್ಥಿತಿಗಳು. ಆ ಸಮಯದಲ್ಲಿ ನೀವು ಹಿಂದೆ ಹೋದರೆ, ಅಂದರೆ ಹಿಂದೆ ಹೋಗೋದು ಅಂದರೆ ಅವರು ನಿಮ್ಮ ಹಿಂದೆ ಬಂದಾಗ ಮತ್ತೆ ನೀವು ಮುಂದೆ ಹೋಗೋ ದಾರಿಯಲ್ಲಿ ಅವರನ್ನು ಸೇರಿಸ್ಕೊಂಡೇ ಮುಂದೆ ಹೋಗೋಣ ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೀರಾ ಅಂದರೆ ಖಂಡಿತ ಇಲ್ಲಿ
ಎಲ್ಲ ರೀತಿಯಲ್ಲೂ ಒಂದು ಕೂಲಂಕುಷವಾದ ಯೋಜನೆ ಮಾಡಿ ಧ್ಯಾನ ಮಾಡಿ ಅದ್ರ ಜೊತೆಗೆ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಅದರ ಆಧಾರದ ಮೇಲೆ ತೀರ್ಮಾನ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅವರು ಮನಸ್ಥಿತಿಯಲ್ಲೂ ಕೂಡ ಈಗ ಅದೇ ವಿಚಾರ ಇದೆ. ಅಂದರೆ ನನ್ನ ತಪ್ಪುಗಳನ್ನು ಹಿಂದೆ ನಾನು ನಿಮಗೆ ಏನು ನೋವು ಕೊಟ್ಟಿದ್ನೋ ಅದನ್ನೆಲ್ಲ ಮರೆತು ನನಗೊಂದು ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಸನಿಹ ಆಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸೂಚನೆ ಅನುಭವ ನಿಮಗೂ ಈ ಸಮಯದಲ್ಲಿ ಆಗ್ತಾ ಇದೆ. ಆದರೆ ಸರಿಯಾದ ನಿರ್ಧಾರ ತಗೊಳ್ಳಿ. ಅಂದರೆ ನಿಮ್ಮ ಒಳ ಧ್ವನಿ ಶಾಂತವಾಗಿ ನೀವು ಕೇಳಿ ಆ ಸಮಯದಲ್ಲಿ ನಿಮಗೆ ಏನು ನಿಶ್ಚಯ ಆಗುತ್ತಲ್ವ, ತಗೊಳ್ಬೇಕೋ ಇದೋ ಬೇಡವೋ ಅನ್ನೋ ರೀತಿಯಲ್ಲಿ ಖಂಡಿತ ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ನೀವು ತಗೊಳ್ಳೇಬೇಕು. ಹಾಗೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತದೆ. ಹಾಗೆ ಕೆಲವು ತಪ್ಪು ನಿರ್ಧಾರಗಳನ್ನು ಏನು ತಗೊಳ್ತಾ ಇದ್ದೀರಲ್ಲ ಅವು ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ನಿಮ್ಮದೇ ಆದ ಒಂದು ಕರ್ಮ ಡಿಸರ್ವ್ ಮಾಡಿಕೊಂಡಿರುವ ಒಂದು ಪುಣ್ಯವನ್ನು ತಡೀತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅದಕ್ಕೋಸ್ಕರನೇ ಆ ಒಂದು ನಿಮ್ಮ ಭಾಗ್ಯದಲ್ಲಿರೋದನ್ನು ನಿಮಗೆ ಕೊಡಲಿಕ್ಕೋಸ್ಕರನೇ ಕೆಲವೊಂದು ಪ್ಯಾಟ್ರನ್ಗಳು ನಿಮ್ಮ ಎದುರಿಗೆ ಬರ್ತಾ ಇದ್ದಾವೆ. ಪದೇ ಯಾವುದೋ ಒಂದು ವ್ಯಕ್ತಿಯ ತಪ್ಪು ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆ, ಇಲ್ಲ ನೀವು ತಪ್ಪು ಮಾಡ್ತಾ ಇರ್ಬೋದು. ಅದೇ ವಿಚಾರಕ್ಕೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ಆ ವಿಚಾರಕ್ಕೆ ಹೋಗೋಣ ಅನ್ನೋ ರೀತಿಲಿ ಮನಸ್ಸು ಹಾತೊರೆಯೋದು, ಅದು ಬೇಕು ಅನ್ನೋ ರೀತಿಲಿ ಬಯಸೋದು. ಅದು ಪ್ರೀತಿ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರ ವಸ್ತುಗಳ ಬಗ್ಗೆನೇ ಆಗಿರ್ಬೋದು. ಅದು ನಿಮ್ಮ ಎದುರಿಗೆ ಬಂದಾಗಲೆಲ್ಲ ನೀವು ಸಾಕಷ್ಟು ನೋವು ವೇದನೆ ಏನೆಲ್ಲ ಅನುಭವಿಸಿದ್ರೆ ಜೀವನದಲ್ಲಿ, ಆದರೂ ಕೂಡ ಅದ್ರ ಕಡೆಯೇ ವ್ಯಾಮೋಹ ಹೆಚ್ಚಾಗ್ತಾ ಇದೆ. ಅಂದರೆ ಅಲ್ಲಿ ಮತ್ತೆ ನೀವು ನೋವು ಕೊಟ್ಟಾದರೂ ನಿಮಗೆ ಒಂದು ಪ್ಯಾಟ್ರನ್ ಒಂದು ಬದಲಾವಣೆ ತರಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಆದರೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೋಗ್ತೀರಾ, ಅಲ್ಲಿ ಏನೋ ನೋವಾಗುತ್ತೆ, ಸಮಸ್ಯೆ ಎದುರಿಸ್ತೀರಾ, ಮತ್ತೆ ಅಲ್ಲಿಂದ ಹಿಂದೆ ಸರಿತೀರಾ, ಮತ್ತೆ ಅಲ್ಲಿ ಅವರೇನಾದರೂ ವಿನಮ್ರವಾಗಿ ನಡ್ಕೊಂಡು ಸ್ವಲ್ಪ ದಿನದಲ್ಲಿ ತನ್ನ ತಪ್ಪಾಯಿತು ಅನ್ನೋ ರೀತಿಲಿ ಕೇಳಿಕೊಂಡ್ರು, ಇಲ್ಲ ಮತ್ತೆ ಬರಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ಮತ್ತೆ ಅದು ಹಿಂದೆ ಅವ್ರು ನೋವು ಕೊಟ್ಟದನ್ನು ಮರೆತು ಮತ್ತೆ ಅಲ್ಲಿಗೆ ಹೋಗ್ತೀರಾ, ಮುಂದುವರಿತೀರಾ. ಆಗ ಮತ್ತೆ ಅದೇ ನೋವುಗಳು ಸಿಗುತ್ತೆ. ಆಗ ಅಲ್ಲಿಗೆ ಅದೇ ಪ್ಯಾಟರ್ನ್ಗಳು ನಿಮ್ಮ ಎದುರಿಗೆ ಬರ್ತಾ ಇದೆ. ಅಂದರೆ ಇದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಅವರ ಆಯ್ಕೆ ಅದೇ ಆಗಿತ್ತು. ಅಲ್ಲಿ ನೀವು ಒಂದು ಎಂಡ್ ಕೊಡಬೇಕು ಅದಕ್ಕೆ. ಅಲ್ಲಿ ಅದಕ್ಕೊಂದು ಎಂಡ್ ಕೊಟ್ಟು ಫುಲ್ ಸ್ಟಾಪ್ ಇಟ್ಟು ಎಂಡ್ ಕೊಟ್ಟುಬಿಟ್ರೆ ಖಂಡಿತವಾಗಿ ಸರಿಯಾದ ನಿರ್ಧಾರವನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಒಟ್ಟಾರೆಯಾಗಿ ಬರ್ತಾ ಇರೋದು. ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲವು ತಪ್ಪುಗಳನ್ನು ಈಗ ತಿದ್ದಿಕೊಳ್ಳುವ ಸಮಯ ಬಂದಿದೆ ಅನ್ನೋ ರೀತಿ. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಹಾಗೆ ಭವಿಷ್ಯದಲ್ಲಿ ಅದರ ಪರಿಣಾಮವನ್ನು ಮತ್ತೆ ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಪರಿಹಾರ ನಿಮಗೆ ಸಿಕ್ಕಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನೀವು ಯಾವೆಲ್ಲ ಸೇವೆಯನ್ನು ಮಾಡಿದಿರೋ, ಅಂದರೆ ಮಾಡ್ತಾ ಬಂದಿದ್ರು, ಹಾಗೆ ಕೃತಜ್ಞತಾಪೂರ್ವಕವಾಗಿ ಇಂದಿಗೂ ಕೂಡ ಒಂದು ಒಳ್ಳೆಯದನ್ನು ಬಯಸಿ ಪ್ರಾರ್ಥನೆ ಮಾಡ್ತಾಯಿದ್ರು. ಅದು ಒಬ್ಬರಿಗೆ ಒಳ್ಳೆಯದಾಗಲಿ, ಇಲ್ಲ ಅವ್ರ ಬದಲಾವಣೆ ಆಗಲಿ, ಹಾಗೆ ನನ್ನ ಜೀವನದಲ್ಲಿ ಮತ್ತೆ ಒಂದು ಸುಖ ಶಾಂತಿ ನೆಮ್ಮದಿ ಮರಳಿ ಅಂತಾಗಿರ್ಬೋದು. ಹಾಗೆ ಸಂತಾನದ ಅಪೇಕ್ಷೆ ಇಟ್ಕೊಂಡು, ಕಂಕಣ ಭಾಗ್ಯದ ಅಪೇಕ್ಷೆ ಇಟ್ಕೊಂಡು ಯಾವೆಲ್ಲ ರೀತಿಲಿ ಒಂದು ಪರಿಹಾರಗಳನ್ನು ಮಾಡ್ಕೊಂಡಿದ್ರು. ಅದು ದೀಪಾರಾಧನೆ ಆಗಿರ್ಬೋದು, ಸಾಯಿ ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು. ಹಾಗೆ ಇವತ್ತಿನಿಂದ ನೀವು ಒಂದು ಸಾಯಿಬಾಬಾರವರ ವ್ರತವನ್ನು ಶುರು ಮಾಡಿದ್ದಾಗಿರ್ಬೋದು. ಹಾಗೆ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದಿರುವ ಸೂಚನೆಯೂ ಇಲ್ಲಿ ಕಾಣಿಸ್ತಾ ಇದೆ. ಇವತ್ತು ನೀವು ಒಂದು ವಿಸಿಟ್ ಕೊಟ್ಟಿರ್ಬೋದು, ಸಂಜೆ ನೀವು ಆ ರೀತಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆಯನ್ನು ತರಲಿಕ್ಕೆ ದಾರಿ ತೆರೆದುಕೊಡುವ ಅವಕಾಶವನ್ನು ಇಲ್ಲಿ ಗುರು ಮಾಡಿಕೊಟ್ಟಿದ್ದಾರೆ. ಅಂದರೆ ಕೆಲವು ಬಾರಿ ನಿಮ್ಮಿಂದಾದ ತಪ್ಪುಗಳನ್ನು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳದೆ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಪಡಿ. ಅಂದರೆ ಆ ತಪ್ಪುಗಳಿಗೆ ಪರಿಹಾರ ಇಲ್ಲ ಅಂತಲ್ಲ, ಪರಿಹಾರ ಇರುತ್ತೆ. ಆದರೆ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನಿಮಗೆ ಆ ಪರಿಹಾರದ ಸುಳಿವು ಸಿಗುತ್ತೆ, ದಾರಿ ಕಾಣುತ್ತೆ ಅನ್ನೋ ರೀತಿಲಿ ಗುರುವೇ ಸೂಚನೆ ಕೊಡ್ತದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮೂಲಕವೇ ಕೆಲವು ಸೇವೆಗಳನ್ನು ಮಾಡಿಸಿಕೊಳ್ಳುವ ಮೂಲಕ ಗುರುವು ನಿಮ್ಮ ಮೂಲಕ ನಿಮ್ಮ ಕರ್ಮದ ಭಾರವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ದಾರಿ ತೋರಿಸೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಉನ್ನತವಾದ ಉತ್ತಮವಾದ ದಿನಗಳನ್ನು ನೀವು ನೋಡುವ ಸೌಭಾಗ್ಯವನ್ನು ನಿಮ್ಮ ಎದುರಿಗೆ ಇಟ್ಟಿದ್ದಾರೆ. ಅಂದರೆ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ನೀವೊಂದು ಒಳ್ಳೆಯ ಪುಣ್ಯವನ್ನು ಡಿಸರ್ವ್ ಮಾಡ್ಕೊಂಡಿದ್ರಿ. ಅಂದರೆ ಮನುಷ್ಯ ಅಂದಮೇಲೆ ಕೇವಲ ಬರೀ ತಪ್ಪುಗಳೇ ಆಗಿರೋದಿಲ್ಲ, ಹಾಗೆ ನಿಮ್ಮಲ್ಲೂ ಕೂಡ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವದಿಂದ ನೀವು ಹಿಂದಿನ ದಿನಗಳಲ್ಲಿ ಹಿಂದಿನ ಜನ್ಮದಲ್ಲಿ ಒಂದು ಇಷ್ಟು ಸೇವೆಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಟ್ಕೊಂಡಿದ್ರಿ. ಅದರ ಒಂದು ಅಡೆತಡೆ ಕಾರಣದಿಂದ, ಒಂದು ಇಷ್ಟು ಬ್ಲಾಕೇಜ್ಗಳ ಕಾರಣದಿಂದ ಅವುಗಳನ್ನು ಪಡ್ಕೊಳ್ಳೋಕ್ಕೆ ನೀವು ಸಾಧ್ಯ ಆಗಿರಲಿಲ್ಲ. ಖಂಡಿತ ಗುರುವಿನ ಮಾರ್ಗದರ್ಶನದಲ್ಲಿ ಸಾಕ್ತಾ ಇರೋದ್ರಿಂದ ಶ್ರದ್ಧಾ ಸಬೂರಿಯಲ್ಲಿ ನಂಬಿಕೆ ಇಟ್ಟು ಹಾಗೆ ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡಿದ್ರಿಂದ ಈಗ ಇನ್ನೊಬ್ಬರ ತೀರ್ಮಾನಕ್ಕಾಗಿ ಕಾಯ್ತಾ ಇಲ್ಲ. ನಿಮಗೆ ಯಾವ ತೀರ್ಮಾನ ಸರಿ ಅನಿಸುತ್ತೋ ಅದನ್ನು ಅವ್ರ ಹತ್ರ ಹೇಳೋ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಾಣಿಸ್ತಾ ಇದೆ. ಅಂದರೆ ಅವರು ಆವಾಗ ನಿಮ್ಮ ಮೇಲೆ ಯಾವೆಲ್ಲ ರೀತಿಯಲ್ಲಿ ತೀರ್ಮಾನ ಮಾಡಿ ಒತ್ತಡ ಹೇರ್ತಿದ್ರೋ ಅದನ್ನೇ ನೀವು ಒಪ್ಕೊಳ್ಬೇಕಾಗಿತ್ತು, ಅದು ಅನಿವಾರ್ಯವಾಗಿತ್ತು. ಈಗ ಹಾಗಲ್ಲ. ಅವರ ಒಂದು ನಿರ್ಧಾರ ತಪ್ಪಾಗಿದ್ದಲ್ಲಿ ಅದನ್ನು ನೀವು ಈ ನಿರ್ಧಾರ ತಪ್ಪಾಗಿದೆ, ಈ ನಿರ್ಧಾರವನ್ನು ಕೇಳಿ ಅನ್ನೋ ರೀತಿಲಿ ನೀವೀಗ ನಿಮ್ಮದೇ ಆದ ನಿರ್ಧಾರವನ್ನು ಅವರ ಎದುರಿಗೆ ಇಡುವಷ್ಟು ನೀವು ಸಮರ್ಥತೆಯನ್ನು ಹೊಂದಿದ್ದೀರಾ. ಅಂದರೆ ಖಂಡಿತ ಇದಕ್ಕೆ ನಿಮ್ಮದೇ ಒಂದು ಪ್ರತಿಫಲ ಕಾರಣ ಅನ್ನೋ ರೀತಿಲಿ, ಅಂದರೆ ಶ್ರಮದ ಪ್ರತಿಫಲ ಕಾರಣ, ಬದಲಾವಣೆ ಕಾರಣ ಅನ್ನೋ ರೀತಿಲಿ ಬರ್ತಾಯಿದೆ. ಅದಕ್ಕೆ ತಕ್ಕ ಹಾಗೆ ನೀವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಡಿಸರ್ವ್ ಮಾಡಿಟ್ಕೊಂಡಿದ್ರೆ ಈಗ ಅದನ್ನು ಪಡ್ಕೊಳ್ಳುವ
ಒಂದು ಸಮಯ ಬಂದಿದೆ. ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ನೀವೇನು ಕೂಡಿಟ್ಟಿರೋ ಅದನ್ನು ಪೂರ್ಣವಾಗಿ ನೀವು ಅನುಭವಿಸಬೇಕು, ಅದನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರುವು ಒಂದು ದಾರಿಯನ್ನು ಸ್ವಚ್ಛಗೊಳಿಸಿ ನಿಮ್ಮನ್ನು ಆ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ, ನೆರಳಿನಂತೆ ಕಾಪಾಡ್ತಾರೆ, ಹಾಗೆ ರಕ್ಷಣೆ ಕೂಡ ಕೊಡ್ತಾರೆ. ಆದರೆ ದಾರಿನೂ ಕೂಡ ಕೈ ಮಾಡಿ ತೋರಿಸ್ತಾರೆ. ಆ ದಾರಿ ಸ್ವಚ್ಛ ಮಾಡಿದ್ದೀನಿ, ಹೋಗು, ನೀನು ಧೈರ್ಯವಾಗಿ ಹೋಗು ಮುಂದೆ, ನೀನು ಬಯಸಿದ್ದು ನಿಂಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನು ದುರ್ಬಲತೆಯಾಗಿ ಕನ್ವರ್ಟ್ ಮಾಡಬೇಡ. ಆ ರೀತಿಯಾಗಿ ಧೈರ್ಯವಾಗಿ ನಿನ್ನ ಒಂದು ಪ್ರಾಮಾಣಿಕ ಪ್ರಯತ್ನ, ಒಳ್ಳೆಯ ಉದ್ದೇಶದ ಕರ್ಮದ ಒಂದು ಮೂಲವನ್ನು ಇಟ್ಕೊಂಡು ನೀನು ಹೋಗು. ಖಂಡಿತವಾಗಿಯೂ ನಿನ್ನ ಗುರಿ ಅಂದರೆ ನೀವು ಗುರಿ ತಲುಪಬೇಕಾಗಿರೋ ದಾರಿ ಇದೇ ಆಗಿದೆ. ಅಲ್ಲೇ ನಿನಗೆ ಮುಂದೆ ಹೋದರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ನಿನಗೆ ದಡ ಸಿಗತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇವತ್ತು ಅಂದರೆ ಹಾಗೆ ಈ ಒಂದು ತಿಂಗಳಲ್ಲಿ ಇಲ್ಲ ಮುಂದಿನ ಒಂದು ಸ್ವಲ್ಪ ದಿನಗಳಲ್ಲಿ ನೀವು ಕುಲದೇವರ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ. ಹಾಗೆ ಒಂದು ದೇವಿಯನ್ನು ನೀವು ತುಂಬ ಇಷ್ಟಪಟ್ಟು ಪೂಜಿಸ್ತೀರಾ. ಆ ದೇವಿಯ ರಕ್ಷಣೆಯ ಬಲ ನಿಮಗಿಲ್ಲಿ ಸಿಗ್ತಾ ಇದೆ. ಅಂದರೆ ನಿಮ್ಮ ಒಂದು ಕುಟುಂಬವನ್ನು ಅವರು ಕಾಯ್ತಾ ಇದ್ದಾರೆ. ಆ ದೇವಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಆ ದೇವಿ ಅಂದರೆ ನಿಮಗೆ ತುಂಬ ಪ್ರೀತಿ. ನೀವೆಷ್ಟು ಆ ದೇವಿ ಮೇಲೆ ಪ್ರೀತಿ ಇಟ್ಟಿದ್ರೆ ಅದರ 10ರಷ್ಟು ಆ ದೇವಿಯ ಪ್ರೀತಿ ನಿಮ್ಮ ಮೇಲೆ ಇದೆ. ಅಂದರೆ ಗುರುವಿನ ಆಶೀರ್ವಾದದ ಬಲದಿಂದ ಆ ದೇವಿ ನಿಮಗೋಸ್ಕರ ಏನು ಆಶೀರ್ವಾದವನ್ನು ಕೊಟ್ಟಿದ್ಲಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಈಗ ದಾರಿ ಸಿಗ್ತಾ ಇದೆ, ಸುಗಮ ಆಗ್ತಾ ಇದೆ. ಅಂದರೆ ಆ ದೇವಿ ನಿಮ್ಮನ್ನು ಮೊದಲೇ ಆಶೀರ್ವಾದ ಮಾಡಿ ಬಿಟ್ಟಿದ್ರು, ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಅಡೆತಡೆ, ಎಲ್ಲೋ ಒಂದು ರೀತಿಯಲ್ಲಿ ಸಂದೇಹ, ನಿರುತ್ಸಾಹ, ಅಶಿಸ್ತಾಗಿರ್ಬೋದು, ಜೀವನದಲ್ಲಿ ಪದೇ ಪದೇ ನಕಾರಾತ್ಮಕ ವಿಚಾರಗಳನ್ನು ಮಾತನಾಡೋದು, ಕೇಳೋದು, ಅಂತ ಜನರ ಸಹವಾಸ ಆಗಿರ್ಬೋದು, ಇವೆಲ್ಲ ರೀತಿಯ ಒಂದು ಬ್ಲಾಕೇಜ್ಗಳು ಆ ಭಾಗ್ಯವನ್ನು ನೀವು ಹೋಗಿ ಪಡ್ಕೊಳ್ಳೋದನ್ನು ತಡೆ ಹಿಡಿದಿದ್ವು. ಆದರೆ ಈಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಯಾರಿಗೆ ಎಷ್ಟು ಬೆಲೆ ಕೊಡಬೇಕು, ಯಾವುದನ್ನು ಜೀವನದಲ್ಲಿ ತಗೊಳ್ಬೇಕು, ಯಾವುದನ್ನು ನಿಮ್ಮ ಜೀವನದಿಂದ ಹಿಂದೆ ಸರಿಸಬೇಕು, ಅಷ್ಟರ ಮಟ್ಟಿಗೆ ನೀವು ಬುದ್ಧಿವಂತರಾಗಿದ್ದೀರಾ. ಅಂದರೆ ಖಂಡಿತ ನೀವೀಗ ನಿಮಗೆ ಏನೇ ಒಂದು ಒಳ್ಳೆಯದನ್ನು ನಿಮ್ಮದೇ ಶ್ರಮದ ಫಲವನ್ನು ಕೊಟ್ಟರು ಕೂಡ ನೀವು ಅದನ್ನು ನಿಮಗೋಸ್ಕರನೇ ಇಟ್ಕೊಳ್ತೀರ. ಅಂದರೆ ಅದನ್ನು ಸರಿಯಾದ ಉಪಯೋಗ ಪಡಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಈಗ ಗುರುವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅದರ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು 7 ದಿನಗಳ ಒಳಗೆ ಬರ್ತಾ ಇದೆ. ನೀವು ಅದನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ಅಂತಹ ಒಂದು ಆಫರ್ ಬರ್ಬೋದು. ಅಂದರೆ ನಿಮ್ಮ ಮಗಳನ್ನು ನಾವು ಮದುವೆ ಮಾಡ್ಕೊಳ್ತೀವಿ ಅನ್ನೋ ರೀತಿಲಿ, ಇಲ್ಲ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋ ರೀತಿಲಿ, ಇಲ್ಲ ನನಗೆ ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ ಅನ್ನೋ ರೀತಿಲಿ ನಿಮ್ಮನ್ನು ಬಿಟ್ಟು ಹೋದ ಸಂಬಂಧ ಮರಳಿ ಬರೋದಾಗಿರ್ಬೋದು. ಈ ರೀತಿ ಒಂದು ಅದ್ಭುತವಾದ ಘಟನೆ ಘಟಿಸುತ್ತೆ. ಹಾಗೆ ನೀವು ಒಂದು ತಾಯ್ತನದ ಸುಖಕ್ಕಾಗಿ ಕಾಯ್ತಾ ಇದ್ದೀರಾ ಅಂದರೆ 7 ದಿನದ ಒಳಗೆ ನಿಮಗೆ ಶುಭ ಸೂಚನೆ ಸಿಗ್ಬೋದು. ಹಾಗೆ ನೀವೊಂದು ಹೆಣ್ಣು ಮಗುವಿನ ಅಪೇಕ್ಷೆಯಲ್ಲಿದ್ದರೆ, ನನಗೆ ಹೆಣ್ಮಗುನೇ ಬೇಕು ಅನ್ನೋ ರೀತಿಲಿ, ಅಂದರೆ ನಿಮಗೆ ಮೊದಲು ಮಕ್ಕಳಿದ್ರು, ಮೋಸ್ಟ್ಲಿ ಗಂಡು ಮಕ್ಕಳಿದ್ರು ಅನಿಸುತ್ತೆ. ಆದರೆ ನೀವು ಒಂದು ಈಗಿನ ಎನರ್ಜಿಯ ಪ್ರಕಾರ ಇಲ್ಲಿ ನನಗೊಂದು ಹೆಣ್ಮಗು ಬೇಕು ಅನ್ನೋ ರೀತಿಲಿ ಒಬ್ಬರು ಬಯಸಿದ್ರಿ ಅನಿಸುತ್ತೆ. ಅಂದರೆ ಮಗಳಾದರೆ ನನ್ನ ಜೊತೆ ಯಾವಾಗಲೂ ಇರ್ತಾಳೆ, ನನ್ನ ಅರ್ಥ ಮಾಡ್ಕೊಳ್ತಾಳೆ, ಅಂದರೆ ಅವಳ ಹತ್ರ ನನ್ನ ಎಲ್ಲ ರೀತಿಯ ದುಃಖಗಳನ್ನೇ ಹೇಳ್ಕೊಳ್ಬೋದು. ಎಲ್ಲೋ ಒಂದು ರೀತಿಯಲ್ಲಿ ಗಂಡು ಮಕ್ಕಳ ಹತ್ರ ಹೇಳ್ಕೊಳ್ಳೋಕ್ಕೆ ನಿಮಗೆ ಮುಜುಗರ ಅನ್ನಿಸ್ತಾ ಇರ್ಬೋದು. ಇಲ್ಲ ಮುಂದೆ ಅದು ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅನ್ನೋ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯ ಆಗಿತ್ತೇನೋ. ಒಟ್ಟು ಒಂದು ಹೆಣ್ಣು ಮಗುವಿನ ಅಪೇಕ್ಷೆ ಇತ್ತು. ಅದು ಪದೇ ಪದೇ ನಿಮಗೆ ಯಾವ ರೀತಿ ಮಾಡ್ಕೊಳ್ಬಾರ್ದು ಅನ್ನೋದು ಇತ್ತು, ಬೇಕು ಅನ್ನೋ ಆಸೆನೂ ಇತ್ತು. ಅದನ್ನು ಕೇಳಿ ನಿಮಗೊಂದು ಮಗು ಆಗುತ್ತೆ, ಸಂತಾನ ಆಗುತ್ತೆ ಅನ್ನೋದನ್ನು ಕೇಳಿ ಮೋಸ್ಟ್ಲಿ ಈ ಸಂದೇಶಗಳ ಮೂಲಕ, ಟ್ಯಾರೋ ಕಾರ್ಡ್ಗಳಲ್ಲಿ ಬರುವ ಸಂದೇಶವನ್ನೇ ನಿಮ್ಮ ಎನರ್ಜಿಯಾಗಿ ನೀವು ತೊಗೊಂಡಿದ್ದೀರಾ ಅನಿಸುತ್ತೆ. ಇದು ನನ್ನ ಜೀವನದಲ್ಲೇ ನಡೀಬೋದು ಅನ್ನೋ ರೀತಿಲಿ ಅದು ಪಾಸಿಟಿವ್ ಆಗಿ ಒಂದು ಕೆಲಸ ಮಾಡಿದೆ. ಇಲ್ಲಿ ಖಂಡಿತ ನೀವು ಹೆಣ್ಣು ಮಗುವಿಗೆ ಆದಷ್ಟು ಬೇಗನೆ ಜನ್ಮ ಕೊಡ್ತೀರಾ. ಆ ಸಿಹಿ ಸುದ್ದಿ ಖಂಡಿತ ಒಂದು ಕಮೆಂಟಲ್ಲೂ ಕೂಡ ಹಾಕ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಸತ್ಯದ ಮಾರ್ಗದಲ್ಲಿದ್ದೀರಾ. ಹಾಗೆ ಒಳ್ಳೆಯ ಉದ್ದೇಶದ ಕರ್ಮ ಇದ್ರ ಜೊತೆ ಸಾಕ್ತಾ ಇದ್ದೀರಾ. ತಂದೆ ತಾಯಿಗೆ ಹಾಗೆ ಗುರುವಿಗೆ ಗೌರವ ಬೆಲೆ ಕೊಡೋದನ್ನು ಅರ್ಥ ಮಾಡ್ಕೊಂಬಿಟ್ಟಿದ್ದೀರಾ. ಹಿಂದಿಗಿಂತ ಹೆಚ್ಚಾಗಿ ಅವರ ಒಂದು ಅಸ್ತಿತ್ವವನ್ನು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಕಾಣಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು ತುಂಬಾ ಬೇಗನೆ ನೀವು ನಿಮ್ಮ ತಪ್ಪನ್ನು ತಿದ್ಕೊಂಡು ಅವರ ವಿಚಾರದಲ್ಲಿ ಈಗ ನೀವು ಬಹಳವಾಗಿ ಒಂದು ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ನೀವು ಒಂದು ಶಿಸ್ತಿನ ಮೂಲಕ ಅಳವಡಿಸ್ಕೊಂಡಿದ್ದೀರಾ. ಹಿಂದೆ ನಿಮಗೆ ಗುರುವಿನ ಬಗ್ಗೆ ಆಗಿರ್ಬೋದು, ದೇವರ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿ ಒಂದು ಬೆಲೆ ಇರಲಿಲ್ಲ, ಗೌರವ ಇರಲಿಲ್ಲ. ಅಂದರೆ ಅದ್ರ ಬಗ್ಗೆ ನೀವು ಯೋಚಿಸ್ತಾನೆ ಇರಲಿಲ್ಲ ಅಷ್ಟಾಗಿ. ಪೂಜೆ ಆಗಿರ್ಬೋದು, ಒಂದು ದಾನ ಆಗಿರ್ಬೋದು, ಒಂದು ಪ್ರಾಣಿ ಪಕ್ಷಿಗಳ ಜೊತೆ ಬೆರೆಯೋದಾಗಿರ್ಬೋದು, ಹಾಗೆ ಒಂದು ಯಾವುದೇ ರೀತಿ ಒಂದು ಸೇವೆಯ ಮನೋಭಾವ ಇರಲಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅದಕ್ಕೆ ಒತ್ತು ಕೊಟ್ಟಿರಲಿಲ್ಲ ಅನಿಸುತ್ತೆ. ಇತ್ತು ಅನಿಸುತ್ತೆ ಒಳಗೆ, ಇದ್ದಿದ್ದಕ್ಕೆ ತಾನೇ ಅದು ಹೊರಗೆ ಬರೋಕ್ಕೆ ಸಾಧ್ಯ ಆಗಿತ್ತು. ಆದರೆ ಅದನ್ನು ಹೊರಗೆ ತರಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಈಗೋ, ಇಲ್ಲ ಅಂದರೆ ದೇವರಿಲ್ಲ ಅನ್ನೋ ಭಾವ, ಇಲ್ಲ ಅಂದರೆ ನನ್ನ ಹತ್ರ ಎಲ್ಲ ಇದೆ, ನನಗೇನು ಅದರ ಅವಶ್ಯಕತೆ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ಅಲ್ಲಿ ಹೋದರೆ ಏನೂ ಉಪಯೋಗ ಇಲ್ಲ, ನಾವು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅನ್ನೋದರಲ್ಲಿರ್ಬೋದು. ಒಟ್ಟಾರೆಗೆ ನಿಮ್ಮ ಯಾವುದೋ ಒಂದು ರೀತಿಯ ಒಂದು ಉದ್ದೇಶ ಇದೆಯಲ್ಲ, ಅದು ಅಂತರ ಹೆಚ್ಚು ಮಾಡಿತ್ತು. ಆದರೆ ಯಾವುದೋ ಒಂದು ಬಲವಾದ ಕಾರಣ ನೀವು ಗುರುವಿನಲ್ಲಿ ಶರಣಾಗುವಂತೆ ಮಾಡೇ ಬಿಡ್ತು. ಕೊನೆಗೂ ನೀವು ಅವರಲ್ಲಿ ಶರಣಾಗ್ಬಿಟ್ರಿ. ಬದಲಾವಣೆ ತನ್ನಿಂದ ತಾನೇ ಈಗ ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗ್ತದೆ. ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಎದುರಿಗೆ 2 ದಾರಿಗಳಿವೆ. ಈ ದಾರಿಯಲ್ಲಿ ಹೋಗೋದಾ, ಈ ದಾರಿಯಲ್ಲಿ ಹೋಗೋದಾ ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ.
ಆ 2 ದಾರಿಗಳು ನಿಮ್ಮ ಎದುರಿಗಿರೋದ್ರಿಂದ ಒಂದು ಕ್ಷಣ ಆತಂಕನೂ ಇದೆ, ಹೆದರಿಕೆನೂ ಆಗ್ತದೆ. ಈ ದಾರಿಯಲ್ಲಿ ಹೋದರೆ ಏನಾದರೂ ಆಗ್ಬೋದಾ? ಈ ದಾರಿಯಲ್ಲಿ ಹೋದರೆ ಏನಾದರೂ ತಪ್ಪಾಗ್ಬೋದಾ? ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ದೀರಾ. ಸರಿಯಾದ ದಾರಿ ಯಾವಾಗಲೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ. ನಿಮ್ಮ ಧೈರ್ಯ ಆಗಿರ್ಬೋದು, ನಿಮ್ಮ ಸತ್ಯ ಆಗಿರ್ಬೋದು, ನಿಮ್ಮ ವಿಶ್ವಾಸದ ಒಂದು ಬೆಲೆಯನ್ನು ನೀವು ಅಲ್ಲಿ ಕೊಡಲೇಬೇಕಾಗತ್ತೆ. ಅಂಥ ದಾರಿ ನಿಮಗೆ ಕಷ್ಟ ಅನ್ನಿಸ್ಬೋದು, ಆದರೆ ಅದು ನಿಜವಾದ ನೀವು ಸೇರಬೇಕು ಅಂತ ಹೇಳಿ ಅಂದ್ಕೊಂಡಿರುವ ದಡವನ್ನು ಸೇರಿಸುತ್ತೆ. ಅಲ್ಲಿ ನೀವು ಕವಲೊಡೆದಿರೋ ಆ ದಾರಿ ಎದುರಿಗೆ ನಿಂತಿದ್ದೀರಾ ಅಂದರೆ ಅದು ಜೀವನದಲ್ಲಾಗಿರ್ಬೋದು, ವೈಯಕ್ತಿಕ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿ ತೀರ್ಮಾನ ತೊಗೊಳ್ಳೋಕ್ಕೆ ಕೆಲವೊಂದು ಇಚ್ಛೆಗಳನ್ನು ಹೊಂದಿದ್ದೀರಾ ಈ ಸಮಯದಲ್ಲಿ. ಅಂದರೆ ನೀವು ಡಿವೈಡ್ ಆಗೋದ್ರಲ್ಲಿದ್ದೀರಾ, ಇಲ್ಲ ಅಲ್ಲಿಂದ ದೂರ ಹೋಗಬೇಕು ಇಲ್ಲಿಂದ, ಅಂದರೆ ಆವಾಗಲೇ ನಂಗೆ ನೆಮ್ಮದಿ, ಇಷ್ಟು ದಿನ ನಾನು ನೆಮ್ಮದಿ ಇಲ್ಲದೆ ಜೀವನ ಮಾಡಿಬಿಟ್ಟಿದ್ದೀನಿ, ಅನಿವಾರ್ಯವಾಗಿ ಬದುಕಿದ್ದೀನಿ, ಇನ್ನು ಮುಂದೆ ನಾನು ಏನು ಜೀವಿಸ್ತೀನಲ್ಲ ಅದು ನಂಗೆ ಸ್ವತಂತ್ರವಾಗಿ ನೆಮ್ಮದಿಯಾಗಿ ನಾನು ಜೀವಿಸಬೇಕು ಅನ್ನೋ ರೀತಿಲಿ ಡಿಸೈಡ್ ಆಗಿ ಹೊರಟಿದ್ದೀರಾ. ಅಂದರೆ ಖಂಡಿತ ನೀವು ಆಯ್ಕೆ ಮಾಡ್ಕೊಂಡಿರೋದು ಸರಿ ಇದೆ. ದಾರಿ 2 ಇದೆ ನಿಮ್ಮ ಎದುರಿಗೆ, ಸಂದೇಹ ಇದೆ. ನೀವು ಗುರುವಿನಲ್ಲಿ ಸಮರ್ಪಣೆ ಮಾಡಿ, ಒಳ ಮನಸ್ಸು ಹೇಳುತ್ತೆ ನೀವು ಸರಿಯಾದ ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನಿಸುತ್ತಾ ಆ ದಾರಿಯಲ್ಲಿ ನಿಮಗೆ ಒಂದು ಅಭೂತಪೂರ್ಣವಾದ ದಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ನೀವು ಮಾಡಿದ ದಾನ, ಹಾಗೆ ಗಿಡಗಳಿಗೆ ನೀರು ಉಣಿಸ್ತಾ ಇದ್ದೀರಾ, ಪ್ರಾಣಿ ಪಕ್ಷಿಗಳಿಗೆ ಕೈಲಾದ ರೀತಿಯಲ್ಲಿ ಸಹಾಯ ಮಾಡಿದ್ದೀರಾ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡದನ್ನು ಪಡ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಸುಸಮಯ. ಅಂದರೆ ನೀವು ಯಾವುದೇ ರೀತಿ ಒಂದು ಕೆಲಸ ಮಾಡಿದ್ದೀನಿ, ಪುಣ್ಯ ಕಾರ್ಯ ಮಾಡಿದ್ದೀವಿ ಅಂದರೆ ಅದು ವ್ಯರ್ಥ ಆಗಿಲ್ಲ. ಹಾಗೆ ಇವತ್ತಿನ ದಿನದಿಂದ ನೀವೊಂದು ಸಂಕಲ್ಪದ ರೀತಿಯಲ್ಲಿ ಒಂದು ವ್ರತವನ್ನು ಕೂಡ ಕೈಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇದೆ ನಿಮಗೆ. ಏನೋ ಒಂದು ರೀತಿಯಲ್ಲಿ ಯುದ್ಧವನ್ನೇ ಗೆದ್ದಂತಹ ಒಂದು ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ ನಿಮಗೆ. ಅಪ್ಪ, ನಾನು ಕೂಡ ನನ್ನಿಂದ ಕೂಡ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ, ಎಷ್ಟೊಂದು ನಾನಿವತ್ತು ತುಂಬ ಖುಷಿಯಾಗ್ಬಿಟ್ಟೆ ಅನ್ನೋ ರೀತಿಯಲ್ಲಿ ನೀವು ಉತ್ಸಾಹದಿಂದ ಇದ್ದೀರಾ. ಆ ಉತ್ಸಾಹ ಇದೆ, ಆದರೆ ದೇಹಕ್ಕೆ ಸ್ವಲ್ಪ ಆಯಾಸ ಆಗಿದೆ. ಯಾಕಂದರೆ ಇದೇ ಮೊದಲನೇ ಬಾರಿ ಪ್ರಯತ್ನ ಅಲ್ವಾ, ಅಂದರೆ ಸ್ವಲ್ಪ ಆಯಾಸ ಅನಿಸುತ್ತೆ. ಮಾಡ್ತಾ ಮಾಡ್ತಾ ನಿಮಗೆ ಈ ಆಯಾಸ ಎಲ್ಲ ದೂರ ಆಗಿ ನಾನು ಉತ್ಸಾಹದಿಂದ ಏನು ಬೇಕಾದರೂ ಮಾಡಬಲ್ಲೆ, ಗುರುವಿನ ಸೇವೆ ಹೇಗೆ ಮಾಡಿದ್ರು ನನಗೆ ಅದು ಪ್ರೀತಿರಿ ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಮುಂದುವರಿತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಂದು ವಿಚಾರದಲ್ಲಿ ಮೋಸ ಆಗಿದೆ, ವಂಚನೆ ಆಗಿದೆ ಅಲ್ವಾ. ಗುರುವಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನನಗೆ ಯಾಕೆ ಮೋಸ ಆಯಿತು, ನೀವು ನನ್ನ ಜೊತೆಗಿದ್ದರೂ ಕೂಡ ನನಗೆ ಯಾಕೆ ವಂಚನೆ ಆಯಿತು, ಯಾಕೆ ಹೀಗೆ ಅನ್ಯಾಯ ಆಯಿತು ಅಂತೇಳಿ ಕೇಳ್ತಾ ಇದ್ದೀರಾ. ಒಂದು ಮೋಸ, ಒಂದು ವಂಚನೆ ಆಗದೇ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತೊಗೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ಎಡವಿದ ಮೇಲೆ ತಾನೇ ಸರಿಯಾಗಿ ನಡೆಯೋದು ಕಲಿಯೋದು. ಅದೇ ರೀತಿ ಇಲ್ಲಿ ನಿಮಗೆ ಒಂದು ಸೂಚನೆ ಸಿಕ್ತಷ್ಟೇ. ಅಂದರೆ ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೆ ಹೊರಟಿದ್ದೀರಾ ಅಂದಮೇಲೆ ಅದನ್ನು ನೀವು ಪಡ್ಕೊಳ್ಳೋಕ್ಕೂ ಕೂಡ ಅರ್ಹರಾಗಿರ್ಬೇಕಲ್ವಾ. ಆಗಲೇ ನಿಮಗೆ ಅಲ್ಲಿಗೆ ಒಂದೇ ಸಾರಿ ನಿಮಗೆ ಕಳ್ಸೋಕ್ಕಾಗೋದಿಲ್ಲ. ಹಾಗಾಗಿ ಮೊದಲೇ ನಿಮ್ಮನ್ನು ಪ್ರಿಪೇರ್ ಮಾಡಬೇಕಾಗತ್ತಲ್ಲ, ಅದೇ ರೀತಿ ಇಲ್ಲಿ ನಡೀತಾ ಇತ್ತು. ಹಾಗಾಗಿ ನೀವೀಗ ಅದು ಪ್ರಶ್ನೆಯ ರೀತಿಯಲ್ಲಿ ನಿಂತಿದ್ದೀರಾ ಮಾಡ್ತಾ, ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆ ಮಾಡೋದಕ್ಕಿಂತ ನನಗಿದರ ಅವಶ್ಯಕತೆ ಇತ್ತು, ಇಲ್ಲಿ ನಾನು ಎಡವಿದ್ದಕ್ಕೆ ನಾನು ಮುಂದೆ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಅಂದರೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀನಿ, ಎಡಬೋದಿಲ್ಲ, ದಾರಿಯನ್ನು ನೋಡಿಕೊಂಡು ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡೋಕ್ಕೋಸ್ಕರ ಈ ರೀತಿ ನಡೆದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನೀವು ದುರ್ಬಲರಲ್ಲ, ನೀವು ಮುರಿದು ಹೋಗಿಲ್ಲ, ನಿಮ್ಮ ಕರ್ಮದ ದಾಸರೂ ಅಲ್ಲ, ನೀವು ನಿಮ್ಮ ಆತ್ಮದ ಶಕ್ತಿಯನ್ನು ಮರ್ತಿದ್ದೀರಾ ಅಷ್ಟೇ ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಅವರ ಮಾತುಗಳಲ್ಲಿ ಒಂದು ದೊಡ್ಡ ಎಚ್ಚರಿಕೆಯ ಸಂದೇಶ ಇಲ್ಲಿ ಕಾಣಿಸ್ತಾ ಇದೆ. ಹೊರಗಿನ ಜಗತ್ತನ್ನು ಬದಲಾಯಿಸಲು ಓಡುತ್ತಿರುವ ಮನುಷ್ಯ ತನ್ನೊಳಗಿನ ಅಶಾಂತಿಯನ್ನು ನೋಡದೆ ಬದುಕ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಹಣ, ಸಂಬಂಧ, ಪ್ರೀತಿ, ಯಶಸ್ಸು ಇವೆಲ್ಲ ಬೇಕು, ಆದರೆ ಮನಸ್ಸಿನ ಶಾಂತಿ ಇಲ್ಲದಿದ್ದರೆ ಆತ್ಮ ಖಾಲಿ ಆಗಿಬಿಡತ್ತೆ ಅಂತ ಹೇಳಿ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ ಅನ್ನೋ ಸಂದೇಶ ಕಾಣಿಸ್ತಾ ಇದೆ. ಕೆಲವೊಂದು ಸಾರಿ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಆಗುವ ನೋವಿನಿಂದ ನಿಮ್ಮದೇ ಆತ್ಮ ಕಿರುಚಾಟ ಮಾಡುತ್ತೆ. ನೀವು ಎಷ್ಟೋ ದಿನಗಳಿಂದ ಮೌನದಲ್ಲಿ ಹೊತ್ತ ನೋವನ್ನು ಈಗ ಗುರುವು ಅದಕ್ಕೆ ಉತ್ತರಿಸುವ ಮೂಲಕ ಇಲ್ಲಿ ನೀವು ಹುಡುಕ್ತಾ ಇರುವ ಶಾಂತಿ ಹೊರಗಿಲ್ಲ, ಅದು ನಿಮ್ಮೊಳಗೆ ಮಲಗಿದೆ. ಇದನ್ನು ಸಂದೇಶ ಅಂದ್ಕೊಳ್ತೀರಾ, ಇಲ್ಲ ಒಂದು ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುವ ಒಂದು ಶಕ್ತಿ ಅಂದ್ಕೊಳ್ತೀರಾ. ಒಟ್ಟಾರೆಯಾಗಿ ಇದು ಯಾದೃಚ್ಛಿಕ ಅಲ್ಲ, ನಿಮ್ಮ ಆತ್ಮ ಎಚ್ಚರವಾಗುವ ಸಮಯ ಬಂದಿದೆ ಅನ್ನುವ ಸೂಚನೆಯನ್ನು ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸಲಹೆ ಸಿಗ್ತಾ ಇದೆ ಗುರುವಿನಿಂದ. ಹಾಗೆಯೇ ಇಲ್ಲಿ ನೀವು ಜನರಿಗೆ ಸಲಹೆ ಕೊಡೋದಕ್ಕಿಂತ ಮೊದಲು ನಿಮ್ಮನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲೂ ಕೂಡ ಬಾಬಾ ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ಇತ್ತೀಚೆಗೆ ನೀವು ತುಂಬ ಒಂಟಿತನ ಅನುಭವಿಸ್ತಾ ಇದ್ದೀರಾ, ಎಲ್ಲರ ಜೊತೆ ಇದ್ದರೂ ಕೂಡ ಒಳಗೆ ಖಾಲಿತನ ಕಾಣಿಸ್ತಾ ಇದೆ. ಈ ಒಂದು ನಿಮ್ಮೊಳಗಿರುವ ಗುಟ್ಟನ್ನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಆದರೆ ನೀವು ನಂಬಿದ ಇಬ್ಬರ ಹತ್ರ ಈ ನೋವನ್ನು ಹೇಳ್ಕೊಂಡಿದ್ದೀರಾ. ಖಂಡಿತ ಅವರು ಯಾವಾಗಲಾದರೂ ಅದ್ರ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಮಾತಾಡ್ತಾರೆ ಅನ್ನೋದಕ್ಕಿಂತ ಅವರು ನಿಮ್ಮ ನಂಬಿಕೆಗೆ ಅರ್ಹರು ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಗುರುವು ಹೇಳ್ತಾ ಇದ್ದಾರೆ, ಕೆಟ್ಟ ಕರ್ಮ ಹಾಗೆ ಬ್ಲಾಕ್ ಎನರ್ಜಿ ಅಂದ ತಕ್ಷಣ ಹೆದರೋದಲ್ಲ, ನೀವು ಇದರಿಂದ ಹೊರಗೆ ಬರೋಕ್ಕೆ ತುಂಬ ದಾರಿಗಳಿವೆ, ಆ ದಾರಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಕರ್ಮ ಎಂಥದ್ದೇ ಬಲಶಾಲಿಯಾಗಿ ಇರಲಿ, ನಾನು ನಿಮ್ಮ ಜೊತೆಗೆ ಇರೋದ್ರಿಂದ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋ ಅಷ್ಟರ ಮಟ್ಟಿಗೆ ನಾನು ನಿಮ್ಮನ್ನು ಸಮರ್ಥರನ್ನಾಗಿಸ್ತೀನಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ, ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ.
ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನು ಕೆಳಕ್ಕೆ ಇಳಿಸ್ಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದಾರೋ, ಅದು ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಹಾಗೆ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ಕೆಲವು ವಿಚಾರಗಳಲ್ಲಿ ನಿಮ್ಮನ್ನು ತಗ್ಗಿಸ್ಬೇಕು, ನಿಮ್ಮನ್ನು ಕುಗ್ಗಿಸ್ಬೇಕು, ದುರ್ಬಲತೆಗೆ ಜಾರಿಸ್ಬೇಕು, ನೀವು ಅಂದ್ಕೊಂಡಿದ್ದನ್ನು ಸಾಧಿಸಬಾರ್ದು, ಆ ಜಾಗದಲ್ಲಿ ನೀವು ಹೋಗಿ ಒಂದು ಏಳಿಗೆಯನ್ನು ಹೊಂದಬಾರ್ದು ಅನ್ನೋ ರೀತಿಲಿ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ನೀವು ಮೇಲಕ್ಕೆ ಹೋಗುವ ಶಕ್ತಿ ಉಳ್ಳವರು ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಖಂಡಿತ ನೀವು ಆ ಸ್ಥಾನಮಾನ ಗೌರವವನ್ನು ನಿಮ್ಮ ಜೀವನದಲ್ಲಿ ಪಡ್ಕೊಳ್ತೀರಾ. ಅವರೇ ಅದನ್ನು ತೋರಿಸ್ತಾ ಇದ್ದಾರೆ. ಆ ಒಂದು ಶಕ್ತಿ ನಿಮಗಿದೆ ಅಂಥೇಳಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ನೀವು ನೆಗೆಟಿವ್ ಆಗಿ ತೊಗೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ತೊಗೊಳ್ಳಿ. ಅಂದರೆ ಅವ್ರು ನನ್ನ ಕುಗ್ಗಿಸ್ತಾ ಇದ್ದಾರೆ, ನಂಗೆ ದುರ್ಬಲತೆಗೆ ಜಾರಿಸ್ತಾ ಇದ್ದಾರೆ, ಈ ರೀತಿ ಅಂದ್ಕೊಳ್ಳೋಕ್ಕಿಂತ ನನ್ನಲ್ಲಿ ಒಂದು ಅಭೂತಪೂರ್ಣವಾದ ಶಕ್ತಿ ಇದೆ ಅದನ್ನು ಪಡ್ಕೊಳ್ಳೋಕ್ಕೆ. ಹಾಗಾಗಿ ಇವರು ನನ್ನನ್ನು ಹಿಂದೆ ಸರಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ, ನಾನು ಮುಂದೆ ಹೋಗೋಣ ಅನ್ನೋ ರೀತಿಲಿ ವಿಶ್ವಾಸದಿಂದ ಮುಂದೆ ಹೋಗುವ ಸಮಯ ಬಂದಿದೆ ಅಂತೇಳಿ ಇಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಜನರು ಯಾವಾಗಲೂ ಬೆಳಕನ್ನೇ ಪರೀಕ್ಷಿಸೋದು, ಕತ್ತಲೆಯನ್ನಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಗುರುವೇ ಹೇಳ್ತಾ ಇದ್ದಾರೆ. ಒಳ್ಳೆಯ ಹೃದಯದವರಿಗೆ ಹೆಚ್ಚು ನೋವು ಬರುತ್ತೆ, ಏಕೆಂದರೆ ಅವರು ಯಾರಿಗೂ ನೋವು ಕೊಡಲು ಕಲ್ತಿರೋದಿಲ್ಲ. ಯಾಕಂದರೆ ಅವರು ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣವಾದ ಒಂದು ಭಾವವನ್ನು ಹೊಂದಿರ್ತಾರೆ. ಅಂಥವ್ರು ಅಂದರೆ ತುಂಬಿದ ಕೊಡ ತೊಳ್ಕೊಲ್ಲ ಅಂತಾರಲ್ಲ, ಆ ರೀತಿ ಒಂದು ವ್ಯಕ್ತಿತ್ವ ಅವರಲ್ಲಿರುತ್ತೆ. ಒಂದು ಸ್ವಲ್ಪ ಕೊಡ ತುಂಬೋದಿದೆ ಅಂದರೆ ತುಂಬ ಶಬ್ದ ಮಾಡ್ತಿರ್ತಾರೆ, ಅವರಿಂದ ಏನೂ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ತಿದೆ. ಇವತ್ತು ನೀವು ಅನುಭವಿಸ್ತಾ ಇರುವ ನೋವು ಆಗಿರಬಹುದು, ಒತ್ತಡ ಆಗಿರ್ಬೋದು, ಪ್ರೀತಿಯಲ್ಲಿ ಸೋಲು ಕಂಡಿರ್ಬೋದು, ಇಲ್ಲ ಅದರಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಎದುರಿಸ್ತಾ ಇರ್ಬೋದು, ಜನರ ದ್ವೇಷವನ್ನು ಕಟ್ಕೊಂಡಿರ್ಬೋದು. ಕೆಲವೊಂದು ವಿಚಾರಗಳಲ್ಲಿ ನೀವು ಅವರ ವಿರುದ್ಧ ಮಾತನಾಡಿ ಅಲ್ಲ, ನ್ಯಾಯದ ವಿರುದ್ಧ ಹೋಗಿದ್ದಕ್ಕೆ ಅವರು ನಿಮ್ಮ ಮೇಲೆ ದ್ವೇಷವನ್ನು ಕಟ್ಕೊಂಡಿದ್ದಾರೆ. ಕೆಲವೊಂದು ಸರಿ ಒಂಟಿತನದ ಫೀಲ್ ಆಗ್ತಾಯಿದೆ ನಿಮಗೆ. ಎಲ್ಲರೂ ಇದ್ದಾರೆ, ಆದರೆ ನಿಮಗೆ ಒಳಗೆ ಒಂಟಿತನ ಕಾಡ್ತಾ ಇದೆ. ನಿಮ್ಮ ಮೇಲೆ ಮಾತನಾಡುವವರು ಇದ್ದಾರೆ, ನಿಮ್ಮ ಸುತ್ತಮುತ್ತ ನಿಮ್ಮನ್ನು ತಡೆದು ಕಾಲು ಹಿಡಿದು ಎಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ನಿಮಗೆ ಅರಿವಿಲ್ಲದಂತೆ ಪ್ರಯತ್ನ ನಡೀತಾ ಇದೆ. ನಿಮ್ಮ ಹೆಜ್ಜೆ ತಡೆಯಲು ಅವರು ಪ್ರಯತ್ನಿಸ್ತಾ ಇದ್ದಾರೆ. ಇವೆಲ್ಲ ನಿಮ್ಮ ಜೀವನ ಮುಗಿದಿದೆ ಅನ್ನೋ ಸೂಚನೆ ಕೊಡ್ತಾ ಇಲ್ಲ. ಇದು ಇನ್ನೂ ನೀವು ಬದುಕಿದ್ದೀರಾ, ಹಾಗೆ ಹೊಸ ಆರಂಭವನ್ನು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಬೆಳಿಲಿಕ್ಕೆ ನಿಮಗಿನ್ನೂ ತುಂಬ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಅನ್ನೋ ರೀತಿಲಿ ಅವರಿಗೆ ಭಯ ಉಂಟು ಮಾಡುತ್ತೆ. ಹಾಗಾಗಿ ಅವರು ಆ ರೀತಿ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಗುರುವು ಹೇಳ್ತಿದ್ದಾರೆ. ಅಂದರೆ ಬಾಬಾ ಹೇಳ್ತಿದ್ದಾರೆ, ನೀವೊಂದು ಹೂವಿನ ಥರ, ಯಾರು ಎಷ್ಟೇ ನಿಮ್ಮನ್ನು ಒಂದು ಕುಗ್ಸೋಕ್ಕೆ ಪ್ರಯತ್ನ ಪಡಿಸಿದ್ರು, ಅಂದರೆ ಮುದುಡಿದ್ರು, ಅಂದರೆ ಅವ್ರು ನಿಮಗೆ ನೋವು ಕೊಟ್ಟರು ಕೂಡ ಒಂದು ಹೂವನ್ನು ಅರಳಲಿಕ್ಕೆ ಬಿಡಬಾರ್ದು ಅನ್ನೋ ರೀತಿಲಿ ಅವ್ರ ಕೈಯಲ್ಲಿ ಹಾಕಿ ಹಿಸುಕಿದ್ರು ಕೂಡ ಆ ಹೂವನ್ನು ಹಿಸುಕ್ಬೋದು, ಅದರ ಪರಿಮಳವನ್ನು ಅವರು ಹಿಸ್ಕೋಕ್ಕಾಗೋದಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದರ ಅರ್ಥ ನಿಮಗಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ನೀವು ಯಾವುದ್ರ ಕಡೆ ಹೋಗ್ತಾಯಿದ್ರೋ ಅದು ನಡೆಯುತ್ತೆ. ಅವರು ನಿಮ್ಮನ್ನು ಎಲ್ಲ ರೀತಿಲೂ ಕುಗ್ಸೋ ಪ್ರಯತ್ನ ಪಟ್ಟರು ಕೂಡ ಅದು ನಡೆಯೋದಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಿದೆ. ಯಾಕಂದರೆ ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ಮೇಲಿದೆ. ಹಾಗೆ ನಿಮ್ಮ ಮೇಲೆ ಯಾರ ದೃಷ್ಟಿ ಬಿದ್ದಿರಲ್ಲ ಅವ್ರ ಮೇಲೂ ಕೂಡ ಗುರುವಿನ ದೃಷ್ಟಿ ಈ ಸಮಯದಲ್ಲಿ ಬಿದ್ದಿದೆ. ಜನರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಿಮ್ಮ ಆತ್ಮ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದೆ ಅನ್ನೋದು ಮುಖ್ಯ. ಹಾಗಾಗಿ ಶಾಂತವಾಗಿ ಧ್ಯಾನ, ಪ್ರಾರ್ಥನೆಗೆ ನಿಮ್ಮ ಮನಸ್ಸನ್ನು ಆಗಾಗ ಒಂದು 5 ನಿಮಿಷಗಳ ಕಾಲ, 10 ನಿಮಿಷಗಳ ಕಾಲ ಸಮಯ ಕೊಡೋದ್ರ ಮೂಲಕ ಹೀಲ್ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಹಾಗೆ ನನ್ನನ್ನು ಕೆಡಿಸಲು ಬಂದವರಿಗಿಂತ ನನ್ನನ್ನು ಕಾಪಾಡುವ ನಿನ್ನ ಶಕ್ತಿ ದೊಡ್ಡದು, ನಾನು ಒಬ್ಬನೇ ಇಲ್ಲ, ನೀವು ನನ್ನ ಜೊತೆ ಇದ್ದೀರಾ ಅನ್ನೋ ರೀತಿಲಿ ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ಅದೇ ಮಾತುಗಳು ಸತ್ಯವಾಗ್ತವೆ. ಯಾವ ಮಾತನ್ನು ನೀವು 100ಕ್ಕಿಂತ ಹೆಚ್ಚು ಬಾರಿ ಹೇಳ್ತಿರೋ ಖಂಡಿತ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಅನ್ನೋ ರೀತಿಲಿ ಬರ್ತಾಯಿದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ತಡವಾಗಿರ್ಬೋದು, ಆದರೆ ಸರಿಯಾದ ಸಮಯಕ್ಕೆ ಬರುತ್ತೆ. ಯಾಕಂದರೆ ಪ್ರಕೃತಿ ಎಂದಿಗೂ ತಪ್ಪು ಸಮಯದಲ್ಲಿ ಹೂವನ್ನು ಅರಳಿಸೋದಿಲ್ಲ, ನೆನಪಿಡಿ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಇವತ್ತು ನಿಮ್ಮನ್ನು ದ್ವೇಷಿಸುವವರು ಇದ್ದಾರೆ ಅಂದರೆ ಅದು ನಿಮ್ಮ ಬೆಳಕು ಯಾರಿಗೋ ಕಣ್ಣು ಚುಚ್ಚುತ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಆದರೆ ನೀವು ದ್ವೇಷಕ್ಕೆ ಉತ್ತರವಾಗಿ ದ್ವೇಷ ಕೊಡೋದು ಬೇಡ, ಶಾಂತಿಯನ್ನು ಅರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತ ಅಂತ ಕೂಗ್ತಾ ಇರೋ ಜನರನ್ನು ಬಿಟ್ಟು ನೀವು ಮುಂದೆ ಹೋಗಿ. ಆ ಶಬ್ದ ಆವಾಗ ನಿಮ್ಮನ್ನು ಕಂಗೆಡಿಸೋದಿಲ್ಲ ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಯಾಕಂದರೆ ಕೋಪದಲ್ಲಿ ತೆಗೆದುಕೊಂಡ ತೀರ್ಮಾನ ಜೀವನ ಹಾಳು ಮಾಡುತ್ತೆ, ಶಾಂತಿಯಲ್ಲಿ ತೆಗೆದುಕೊಂಡ ತೀರ್ಮಾನ ಜೀವನವನ್ನು ಬದಲಾಯಿಸುತ್ತೆ. ಹಾಗಾಗಿ ಸ್ವಲ್ಪ ಶ್ರದ್ಧಾ ಸಬೂರಿಯಿಂದ ವರ್ತಿಸಲೇಬೇಕು. ಅವರು ನಿಮ್ಮ ಕೋಪವನ್ನು ನೆತ್ತಿಗೇರಿಸಿ ನೀವು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೆ ಮಾಡ್ತಾಯಿದ್ದಾರೆ. ಬೇಡ, ಕೋಪದ ಕೈಗೆ ಬುದ್ಧಿ ಕೊಡೋದು ಬೇಡ ಅಂಥೇಳಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಇವತ್ತು ನಾನು ಹೊಸದಾಗಿ ಬದುಕ್ತಾ ಇದ್ದೀನಿ. ಯಾರ ದ್ವೇಷವನ್ನು ನಾನು ನನ್ನ ಹೃದಯದಲ್ಲಿ ಇಡೋದಿಲ್ಲ, ಯಾರ ಕೆಟ್ಟ ಮಾತಿಗೂ ನನ್ನ ಕನಸುಗಳನ್ನು ನಾನು ಬಿಟ್ಕೊಡೋದಿಲ್ಲ. ನನ್ನ ಜೊತೆ ದೇವರ ಶಕ್ತಿ ಇದೆ, ಗುರುವಿನ ಮಾರ್ಗದರ್ಶನ ಇದೆ, ನಾನು ಸುರಕ್ಷಿತ, ನಾನು ಆಶೀರ್ವದಿಸಲ್ಪಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಇಷ್ಟು ದಿನ ನೀವು ನಿಮ್ಮ ಮನಸ್ಸಲ್ಲಿ ತುಂಬ ಭಾರ ಹೊತ್ತು ನಡೆದಿದ್ದು ಸಾಕು. ಯಾರಿಗೂ ಹೇಳದ ನೋವು ನಿಮ್ಮೊಳಗೆ ಮೌನವಾಗಿ ಕೂಗ್ತಿತ್ತು, ಅದನ್ನು ನಾನು ತಗೊಂಡಿದ್ದೀನಿ. ಆದರೆ ಇವತ್ತು ರಾತ್ರಿ ನೀವು ಒಬ್ಬರೇ ಮಲಗೋದಿಲ್ಲ, ನನ್ನ ಆಶೀರ್ವಾದ ನಿಮ್ಮ ತಲೆಯ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೊಂದು ಬ್ಲೆಸ್ಸಿಂಗನ್ನು ಕೊಡ್ತಿದ್ದಾರೆ. ನಿಮ್ಮ ಕಣ್ಣಲ್ಲಿ ಬಂದ ಕಣ್ಣೀರನ್ನು ನಾನು ನೋಡಿದ್ದೇನೆ, ನಿಮ್ಮ ಹೃದಯದ ದಣಿವನ್ನೂ ಕೂಡ ನಾನು ಅನುಭವಿಸಿದ್ದೀನಿ. ನಿನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳದಿದ್ದರೂ ನಿನ್ನ ಆತ್ಮದ ಶಬ್ದ ನನಗೆ ಕೇಳಿಸಿತ್ತು, ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ.
ಇನ್ನೂ ಭಯ ಬಿಡು. ನಿನ್ನ ಜೀವನದಲ್ಲಿ ಬಂದಿರುವ ಈ ಗೊಂದಲ ಶಾಶ್ವತವಲ್ಲ. ಮೋಡ ಎಷ್ಟೇ ಕತ್ತಲಿಂದ ಕೂಡಿದರೂ ಕೂಡ ಬೆಳಕಿನ ಸೂರ್ಯನನ್ನು ನಿಲ್ಲಿಸಲಾರದು ಅನ್ನೋ ರೀತಿಯಲ್ಲಿ ಗುರುವು ಒಂದು ಎಚ್ಚರಿಕೆಯನ್ನು ಅಂದರೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಿದ್ದಾರೆ. ಕೆಲವರು ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ ಒಳಗೆ, ಆದರೆ ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ, ನಿಮ್ಮನ್ನು ಅನಿವಾರ್ಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಕೆಲವರು ಮೋಸ ಮಾಡಿದ್ದಾರೆ, ಕೆಲವರು ನಿಮ್ಮ ಒಳ್ಳೆಯತನದ ದುರುಪಯೋಗವನ್ನು ಈಗಲೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅದರಿಂದ ನಿಮ್ಮ ಹೃದಯ ಕೆಟ್ಟದಾಗಬಾರದು ಅನ್ನೋ ರೀತಿಯಲ್ಲಿ, ಅಂದರೆ ಅವರು ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಹೇಳಿ ನೀವು ಕೂಡ ಕೆಟ್ಟದಾಗಿ ಅವ್ರ ಬಗ್ಗೆ ಯೋಚಿಸೋದು ಬೇಡ. ಅದು ನಿಮ್ಮ ಸಂಸ್ಕಾರ, ಅವರ ಸಂಸ್ಕಾರಕ್ಕೆ ಬದಲಾಗಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಒಳ್ಳೆಯ ಆತ್ಮಗಳು ಕೆಲವೊಮ್ಮೆ ಹೆಚ್ಚು ಪರೀಕ್ಷೆಯನ್ನು ಅನುಭವಿಸ್ತವೆ, ಯಾಕಂದರೆ ಅವುಗಳೊಳಗೆ ಬೆಳಕು ಹೆಚ್ಚಿರುತ್ತೆ. ನೀವು ಕೊನೆಯದಾಗಿ ಒಂದು ಇವತ್ತಿನ ಸಂದೇಶದ ಮೂಲಕ ಅಂದರೆ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಹೀಲ್ ಮಾಡ್ತದೆ, ಅಂದರೆ ಗುಣಪಡಿಸುವ ಒಂದು ಎನರ್ಜಿಯನ್ನು ಕಳಿಸ್ತಾ ಇದ್ದಾರೆ. ರಾತ್ರಿ ಮಲಗುವ ಮುಂಚೆ ಎಲ್ಲ ಚಿಂತೆಯನ್ನು ನನ್ನ ಪಾದಗಳ ಬಳಿ ಇಟ್ಟುಬಿಡು. ನಿನ್ನ ಭಯ, ನಿನ್ನ ಒಂಟಿತನ, ನಿನ್ನ ಅಳುವ ಮನಸ್ಸು ಎಲ್ಲವನ್ನು ನನಗೆ ಕೊಡು. ನಾನು ಇನ್ನೇನು ಹಿಡಿದುಕೊಳ್ಳಲಾಗ್ತಾ ಇಲ್ಲ. ನನ್ನ ಮನಸ್ಸಿಗೆ ಶಾಂತಿ ಕೊಡು. ನನ್ನ ಹೆಜ್ಜೆಗಳನ್ನು ನೀನೇ ನಡೆಸು ಅಂತೇಳಿ ಪ್ರಾರ್ಥನೆ ಮಾಡ್ಕೋ. ಖಂಡಿತ ಆ ಕ್ಷಣದಿಂದ ನಿನ್ನೊಳಗಿನ ಭಾರ ನಿಧಾನವಾಗಿ ಕರಗಲು ಶುರುವಾಗುತ್ತೆ. ಈ ರಾತ್ರಿ ನಿನ್ನ ಆತ್ಮಕ್ಕೆ ವಿಶ್ರಾಂತಿ ಬೇಕು. ಯುದ್ಧ ಬೇಡ, ಅತಿಯಾದ ಯೋಚನೆ ಬೇಡ, ಯಾರ ತಪ್ಪು ಯಾರು ಸರಿ ಅನ್ನೋ ಹೋರಾಟ ಅಂತೂ ಬೇಡವೇ ಬೇಡ. ತಂಪಾದ ಗಾಳಿ ಹೇಗೆ ನಿಧಾನವಾಗಿ ಮನಸ್ಸನ್ನು ತಾಕತ್ತೋ ಹಾಗೆ ನನ್ನ ಆಶೀರ್ವಾದ ನಿನ್ನ ಆತ್ಮವನ್ನು ತಾಕುವ ಅನುಭವ ನಿನಗಾಗತ್ತೆ. ಹಾಗಾಗಿ ನೀನು ಮನಸ್ಸಲ್ಲಿರುವ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿನ ದೂರ ಮಾಡಿ ನಾನು ನಿನ್ನ ಒಳಗೆ ನಿನ್ನ ಆತ್ಮವನ್ನು ಶಾಂತಿಪಡಿಸುತ್ತಿರುವ ಒಂದು ಅನುಭವವನ್ನು ಹೊಂದು ಅಂತ ಹೇಳ್ತಿದ್ದಾರೆ ಬಾಬಾ. ನಾಳೆ ಬೆಳಗ್ಗೆ ಹೊಸ ಶಕ್ತಿ ಬರುತ್ತೆ, ಹೊಸ ನಿರ್ಧಾರ ಬರುತ್ತೆ, ಹೊಸ ಭರವಸೆ ನಿನಗೆ ಹುಟ್ಟುತ್ತೆ. ನೀನು ಸೋತಿಲ್ಲ, ಸ್ವಲ್ಪ ದಣಿದಿದ್ದೀಯಾ ಅಷ್ಟೇ. ನೆನಪಿಟ್ಟುಕೋ, ನಿನಗೆ ನಿನ್ನ ಮನೆಯ ಬಾಗಿಲಿಗೆ ನನ್ನ ಕೃಪೆ ಬಂದಿದೆ ಅಂದರೆ ನಿನ್ನ ಜೀವನ ಸಂಪೂರ್ಣ ಖಾಲಿಯಾಗೋಕ್ಕೆ ಹೇಗೆ ಸಾಧ್ಯ, ಯೋಚನೆ ಮಾಡು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಸಮಯ ತಡವಾಗಬಹುದು, ಆದರೆ ನಿನ್ನ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ, ನಂಬಿಕೆ ಇಡು. ನೀವು ಇವತ್ತು ತುಂಬ ಖುಷಿಯಾಗಿದೆ. ಹಾಗೆ ದೇವರ ಮಂದಿರಕ್ಕೆ ಕೂಡ ಹೋಗಿ ಬಂದಿರೋದ್ರಿಂದ, ಬಾಬಾರವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಬಂದಿರೋದ್ರಿಂದ ನೀವು ತುಂಬ ಒಂದು ಎನರ್ಜಿಯಲ್ಲಿ ಗುಡ್ ಫೀಲ್ ಮಾಡ್ತಾ ಇದ್ದೀರಾ. ಖಂಡಿತ ಇದೇ ಗುಡ್ ಫೀಲ್ ನಿಮ್ಮ ಜೀವನದಲ್ಲಿ ನೀವು ಎಲ್ಲಿವರೆಗೂ ಬಾಬಾರವರ ಎನರ್ಜಿಗೆ ಗುರುವಿನ ಶರಣದಲ್ಲಿ ಇರ್ತೀರೋ ಅಲ್ಲಿವರೆಗೂ ಇದು ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಆಶೀರ್ವಾದ ಸಿಗ್ತಾ ಇದೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಾಬಾರವರ ಪಾದಗಳಿಗೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ದೊಡ್ಡ ಮಂತ್ರಗಳ ಅಗತ್ಯ ಇಲ್ಲ, ನಿಜವಾದ ಮನಸ್ಸು ಸಾಕು. ಖಂಡಿತ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸಾಯಿರಾಮ್ ಅಂತ ಹೇಳಿದ ತಕ್ಷಣ ಬಾಬಾರವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಖಂಡಿತ ಆಶೀರ್ವದಿಸಿದ್ದಾರೆ. ಪ್ರಸಾದ ಆಗಿದ್ದು ನಿಮಗೆ ಕಂಡಿದೆ. ನಿಮ್ಮೆಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಖಂಡಿತ ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ, ನಿಮ್ಮನ್ನು ಹೀಲ್ ಮಾಡಿದೆ. ಕೃತಜ್ಞತೆಯ ಭಾವನೆಯೊಂದಿಗೆ ಗುರುವಿಗೆ ಮತ್ತೊಮ್ಮೆ ಸಂಪೂರ್ಣವಾಗಿ ಶರಣಾಗ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಎಲ್ಲರೂ ಸೇರಿ ಈಗ ಮತ್ತೆ ಹೇಳೋಣ ಬಾ. ಅಂದರೆ ಕೃತಜ್ಞತೆ ಪೂರ್ವಕವಾಗಿ ಅಂದರೆ ಒಂದು ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಬಾ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.